ಯಾಕೆ ಕ್ಲೌಡ್ ಅಲ್ಲಿ ಕೊಟ್ಟೆ ಸರ್. ಓಕೆ ಸರಿ, ರೆಕಾರ್ಡಿಂಗ್ ಹೋಗ್ತಾ ಉಂಟು. ಎಲ್ಲಕ್ಕೂ ನಮಸ್ತೆ. ನಮ್ಮ ಇಂದಿನ ವಿಶೇಷದ ಅತಿಥಿ ಚಂದ್ರಾವತಿ ಬಡ್ಡಡ್ಕ. ಓಕೆ, ಸೊ ಇವರ ಬಗ್ಗೆ ಒಂದು ಸಣ್ಣದಾದಂತ ವಿವರಣೆ. ಅತಿ ನೀವು ಸ್ವಲ್ಪ ಕೆಳಗೆ ಮೇಲೆ ಕೆಳಗೆ ಮಾಡ್ರೆ ನಿಮ್ಮ ಮೋರಲ್ಲಿ ಆಯ್ಕೆ ಕಾಣ್ಬೋದು. ನೀವು ಮೂಕು ಮುಟ್ಟ ಮಾತ್ರ ಕಾಣ್ತಾ ಉಂಟು. ಈಗ ಆಯ್ಕೊಂಡದೆ, ಸೂಪರ್. ಈಗ ಒಂದು ಭಾಷೆಯಿಂದಾಗಿ ಹೊಸ ಜನರ ಪರಿಚಯ ಅದು ಹೆಂಗೆ ಅಂತ ಹೇಳೋದಕ್ಕೆ ನಾನು ಮತ್ತು ನಮ್ಮ ಚಂದ್ರತಿ ಏನೊಂದು ಸಾಕ್ಷಿ. ಈಗ ನಾವು ಇಲ್ಲಿವರೆಗೆ ಮುಖತಃ ನೋಡಿಕೊಂಡವಲ್ಲ, ಮಾತಾಡಿಕೊಂಡವೂ ಅಲ್ಲ. ಅಂದ್ ಪದ್ಯದ ಅಂಗಡಿಲಿ ಒಂದಿನ ನಾವು ಮಾತಾಡುವಂತ ವಾಯ್ಸ್ ಕೇಳ್ಕೊಂಡು ನಂಗೆ ವಾಯ್ಸ್ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಕೂಡಲೇ ಮೆಸೇಜ್ ಹಾಕಿದೆ. ಮತ್ತೆ ಗೊತ್ತಾತವು ನಮ್ಮ ಗುಂಡ್ಲಾದವ್ ಅಂತೇಳಿ. ಆ ಕಡೆ ಗುಂಡ್ಯದವಾದ ಕಾರಣ ನಾವ್ಗೆ ನಮ್ಮ ಹಳೇ ನೆಂಟರು 1920ನೇ ಇಸ್ವಿಯಲ್ಲಿ ನಮ್ಮ ಅಪ್ಪನ ಅತ್ತೆನ ಅವರ ಕುಟುಂಬಕ್ಕೆ ಕೊಟ್ಟಳು. ಹಂಗೆ ನಮ್ಮ ಅವ್ವನನ್ನು ಅಲ್ಲಿಂದಳೆ ತಂದಳು. ಹಂಗೆ ನಾವ್ಗೆ ಹಳೇ ನೆಂಟರಾದ ಕಾರಣ ನಾವು ಅವರ ಅತ್ತಿಗೆ ಅಂತ ಕರೆಯಕ್ಕೆ ಶುರು ಮಾಡಿದೆ. ಹಂಗೆ ಅರೆ ಭಾಷೆನ ಮೂಲಕ ಪರಿಚಯ ಆಗಿ ಇಲ್ಲಿವರೆಗೆ ಬಂದ ಅದು ಇದಕ್ಕೆ ಹೇಳಿ ನಾವು ಗೆಳೆತನ ಅಂತ ಹೇಳುವಂಥದ್ದು ಮುಂದೆ ಮುಂದೆ ಬೆಳೀತಾ ಬಾತಿ. ಆಗ ಭಾಷೆನ ಮೂಲಕ ಪುಷ್ಪವಿಲ್ಲದ ಪೂಜೆ ಅಶ್ವವಿಲ್ಲದ ಅರಸ, ಭಾಷೆ ಬಾರದವಳ ಗೆಳೆತನವು ವ್ಯರ್ಥ ಕಾಣಯ್ಯ ಸರ್ವಜ್ಞ ಅಂತ ಹೇಳ್ದಂಗೆ. ಭಾಷೆ ಬಾರದವರ ಗೆಳೆತನ ವ್ಯರ್ಥ ಆತ. ಹಂಗೆ ನಾವಿದ್ ಭಾಷೆ ಇದ್ದ ಕಾರಣ ಆ ಗೆಳೆತನ ವ್ಯರ್ಥ ಆತ್ಲೆ ಇಲ್ಲಿಗೆ ಕನೆಕ್ಟ್ ಆತ. ಇವರ ಸಣ್ಣ ಪರಿಚಯ ಅಂತ ಹೇಳಿದ್ರೆ, ಇವು ಮೂಲತಃ ಪತ್ರಕರ್ತೆ ಆಗಿದ್ದವು. ಪ್ರಜಾವಾಣಿ ಮತ್ತು ಇತರೆ ಹಲವಾರು ಪತ್ರಿಕೆಗಳಲ್ಲಿ ಸುಮಾರು ಒಂದು 10 ವರ್ಷದ ಮೇಲೆ ದುಡ್ದಳು. ನಂತರ ಈಗನ ವಿಶೇಷ ಕಾರ್ಯ ಅಂತ ಹೇಳಿದ್ರೆ ಅವು ಹೆಚ್ಚಾಗಿ ಟ್ರಾನ್ಸ್ಲೇಷನ್ಸ್ ವರ್ಕ್ ಮಾಡ್ತಾಳೆ. ಅರೆ ಭಾಷೆ ಮೇಲೆ ಹಿಡಿತಾ ಇದ್ದವು. ಮತ್ತೆ ಕನ್ನಡದಲ್ಲಿ ಬ್ಲಾಗ್ ಕೂಡ ಒಂದು ಮಾಡ್ಯಾಳು. ಹೆಚ್ಚಿನ ಕಥೆಗಳ ಕೂಡ ಅಲ್ಲಿ ಮಾಡ್ತಾಳೆ. ವಿಶೇಷವಾಗಿ ಸ್ವಲ್ಪ ಹಾಸ್ಯ ಬರಹಗಳ ಸಾಕಷ್ಟು ಬರ್ದವೆ. ಹಾಸ್ಯಾತ್ಮಕವಾಗಿ ವಿಡಂಬನಾತ್ಮಕವಾಗಿ ಲಾಯ್ಕೆಲಾಗಿ ಅರ್ಥ ಆಗುವಂಗೆ ಬರೆಯುವಂತ ಒಂದು ಉದಯೋನ್ಮುಖ ಪತ್ರಕರ್ತೆ ನಮ್ಮ ಚಂದ್ರತಿಗೆ. ಸೊ ಟೇಕನ್ ಟು ಚಂದ್ರತಿಗೆ, ಪ್ಲೀಸ್ ನೀವ್ಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಓವರ್ ಟು ಯು. ವಾಯ್ಸ್ ಮ್ಯೂಟ್ ವಾಯ್ಸ್ ಮ್ಯೂಟ್ ಆಗ್ಬಿಟ್ಟು ನಿಮ್ಮದು. ಕೆಳಗಡೆ ಮೈಕ್ ನಂಗೆ ಗುಟ್ಕೊಂಡದೆ ನೋಡಿ. ಅದ್ರ ಈಗ ಕೇಳಿದೆ. ಎಲ್ಲಕ್ಕೂ ನಮಸ್ತೆ. ಶುರುಗೆ ನನ್ನ ಇಲ್ಲಿ ಕರೆದು ಕುದುರ್ಸಿದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳನೆ. ಅರೆ ಭಾಷೆ ಕ್ಲಾಸಲ್ಲಿ ಬರೋಕುಂತ ನನ್ನ ಭಾವ ಹೇಳಿಕಕ್ಕನ ನಂಗೆ ಒಮ್ಮೆಗೆ ಆಯ್ತು, ನಂಗೆ ಭಾಷೆ ಇಲ್ಲ ಮತ್ತೆ ನಾ ಇಂತರ ಭಾಷೆ ಕಲಿಸುದು ಅಂತ. ಬಟ್ ನೀವು ಹಿಂಗೆ ಇದೊಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗಿ ಒಂದು ಖುಷಿನ ವಿಷಯ. ಅಂದ್ರೆ ಈ ಗ್ರೂಪ್ ಅಂತಂದ್ರೆ ಈ ಗ್ರೂಪ್ ಅಲ್ಲ, ಇಂಟರ್ನೆಟ್ ಗ್ರೂಪ್ ಮಾಡಿ ಇರುವ ಒಂದು ವ್ಯವಸ್ಥೆನ ಸರಿಯಾಗಿ ಬಳಸಿಕೊಂಡು ಇಂಟ್ರೆಸ್ಟ್ ಆಸಕ್ತಿ ಇರೋಕೆ ನಮ್ಮ ಅರೆ ಭಾಷೆ ಕಲಿಸುವ ಒಂದು ನಿಮ್ಮ ಈ ಒಂದು ಪ್ರಯತ್ನಕ್ಕೆ ನಾ ಅಭಿನಂದನೆ ಹೇಳಿದೆ ಶುರುಗೆ. ಇದರಲ್ಲಿ ಇರುವ ನಿನ್ನೆನ ವಿಡಿಯೋ ನೋಡ್ದೇನಾ, ಆಧಾರ ಸ್ತಂಭ ನಮ್ಮ ಸುರೇಶ್ ಅಣ್ಣ ಅಂತ ಹೇಳಿದ್ರಿ. ಸುರೇಶ್ ಅಣ್ಣ ಕರೆಕ್ಟ್ ಅಲ್ಲ? ಸತೀಶ್ ಅಣ್ಣ ಸಾರಿ, ಹೆಸರು ಹಾಕಿದ್ರೆ ಸತೀಶ್ ಅಣ್ಣಂಗೆ ಮತ್ತೆ ಅದರ ಎಲ್ಲ ಕಂಬಗಳಿಗೆ ನಾ ಯಾರ ಹೆಸರು ಹೇಳಿಕ್ ಹೋದ್ಲೆ ಎಲ್ಲೋಕೆ ಸಹ ನಾ ಅಭಿನಂದನೆಗಳ ಹೇಳಿಕೆ ಇಷ್ಟಪಟ್ಟನೆ. ಇದು ಭಾಷೆ ಅಂತ ಹೇಳುದು ನಮ್ಮ ಭಾಷೆ, ನಾವು ಹುಟ್ಟಿಕನೆ ನಮ್ಮೊಟ್ಟಿಗೆ ಬಾದಲ್ಲ, ನಾವು ಭಾಷೆನೊಟ್ಟಿಗೆ ಹೋದವೆ. ಹಂಗೆ ಭಾಷೆನೊಟ್ಟಿಗೆ ಪ್ರೀತಿ ಮತ್ತೆ ಒಂದು ಒಡನಾಟ, ಒಂದು ಸಂಬಂಧ ನಮ್ಮ ಮೇನ್ ನಮ್ಮ ಅಂದ್ರೆ ಅರೆ ಭಾಷೆ ಅಂತ ಹೇಳಿದ್ರೆ ಅದು ಗೌಡಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ನಾವು ನಮ್ಮ ಜಾತಿಲಿ ಹುಟ್ಟಿದ್ರೆ ಹಾಗೆ ಇದ್ದದೆ ನಮ್ಮ ಸಂಬಂಧ. ಇನ್ನು ಕೆಲವೊಮ್ಮೆ ಏನಾದೆ ಅಂತ ಹೇಳಿದ್ರೆ ನಮ್ಮ ಬರ್ತಿಂದ ಮಾತ್ರ ಅಲ್ಲ, ನಮ್ಮ ಹುಟ್ಟಿಂದ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರವೂ ಸಹ ನಮ್ಮ ಅರೆ ಭಾಷೆ ಮಾತಾಡುವೆ. ಮತ್ತೆ ಅರೆ ಭಾಷೆಗೆ ಅವರ ಕೊಡುಗೆಗೆ ಸಹ ತುಂಬಾ ಇದ್ದದೆ. ಹಿಂಗೆ ಈ ಭಾಷೆ ಇತ್ತೀಚೆಗೆ ಅಂದ್ರೆ ಈ ಲಾಕ್ಡೌನ್ ಅರೆ ಭಾಷೆಗೆ ಒಂದು ವರದಾನನೇ ಅಂತ ಹೇಳಕ್ ಇನ್ನೊಬ್ಬ ಡಾಕ್ಟರ್ ನಮ್ಮ ಈ ಡಾಕ್ಟರ್ ಬಾವ ತುಂಬಾ ಭಾಷೆಗೆ ಬೇಕಾಗಿ ತುಂಬಾ ಕೆಲಸ ಮಾಡ್ತಾವಳು. ಅವರ ಬ್ಲಾಗ್ ಹುಟ್ಟು ಅವರ ಅವರ ಬ್ಲಾಗ್ ನೋಡಿ ಅವಕ್ಕೆ ಮೇಲ್ ಮಾಡಿದಕ್ಕೆ ನೆನ್ಪುಟ್ಟ ಇಲ್ಲ ನನಗೆ ಗೊತ್ತಿಲ್ಲ. ಒಂದು ಕಳೆದ ವರ್ಷ 2 ವರ್ಷದ ಹಿಂದೆ. ಆಮೇಲೆ ಅದು ಲಾಕ್ಡೌನ್ ಆಗಿರ್ಕಾಕನ ಇನ್ನೊಬ್ಬ ಡಾಕ್ಟರ್ ಕುಶವಂತ್ ಕೋಳಿಬೈಲವು ಅವು ಮಾಡಿದ ಪ್ರಯತ್ನ ಮಾತ್ರ ಒಂಥರ ವಂಡರ್ಫುಲ್. ಸ್ವತಃ ಅವೇ ನೆನ್ಸಿರ್ಕಿಲ್ಲ ಅದು ಈ ತರ ಒಂದು ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬಂದದೆ ಅಂತ. ಎಲ್ಲವೂ ಸಣ್ಣ ಮಕ್ಕಳಿಂದ ಹಿಡಿದದು ಪ್ರಾಯದಲ್ಲಿ ಅದು ಸಮೇತ
ಎಲ್ಲೋ ತುಂಬಾ ಖುಷಿಲಿ ಪಾರ್ಟಿಸಿಪೇಟ್ ಮಾಡ್ಯೋಳು. ಪದ್ಯಂಗ ಒಂಥರ ರಾಶಿ ರಾಶಿ ಬಂದು ಬಿದ್ದದ್ದು ಅಂತ ಹೇಳಿದ್ರೆ ತಪ್ಪಾಕಿಲ್ಲ. ಅಲ್ಲ ಎಂತ ಅವರ ಒಂದು ಆ ಪದ್ಯದ ಕಡೆ ಆ ಕೋ ಕೊಡುವ ಒಂದು ವಿಷಯ, ಕೆಲವು ಕೋ ತಕೊಂಡು ಬಂದೋಳು, ಕೆಲವು ತಾವಾಗಿಯೇ ಬಂದೋಳು. ಅದರಲ್ಲಿ ಬರೇ ಜಾತಿ ಅಂದ್ರೆ ಅರೆ ಭಾಷೆ ಗೌಡ್ರಗ ಅಂತ ಮಾತ್ರ ಅಲ್ಲ, ಎಲ್ಲವೂ ಭಾಷೆ ಗೊತ್ತಿರೋವು ಎಲ್ಲವೂ ಸಹ ಪದ್ಯ ಓದಿಯೋಳು. ಅದೊಂದು ಖುಷಿನ ವಿಷಯ. ನಾವೆಲ್ಲ ಒಂಥರ ಅದರ ಒಂದು ಅಭೂತಪೂರ್ವವಾದ ಒಂದು ಪ್ರತಿಕ್ರಿಯೆಗೆ ಒಂದು ಕಣ್ಣು ಅಗಲ ಮಾಡಿ ನೋಡುವಂಗೆ ಆಗಿತ್ತು. ಅದರಲ್ಲಿ ಹಿರಿಯರು ಇದ್ದೋ ಕಿರಿಯರು ಇದ್ದೋ ಎಲ್ಲವೂ ಸಹ ಇದ್ದೋ, ಹಳೆ ಒಲಿಗ ಹೊಸ ಮೊರಿಗ ಎಂತ ಒಂದು ಆಲ್ ಓವರ್ ದ ವರ್ಲ್ಡ್ ಒಂದು ಬೆರಳಿನ ಕೊಡಿಗೆ ಅಂದ್ರೆ ಫೇಸ್ಬುಕ್ ಥ್ರೂ ಎಲ್ಲೋ ಬಂದು ಪದ್ಯದ ಒಂದು ರಾಶಿಯೇ ಬಂದು ಬಿದ್ದಿತ್ತು. ಹಾಗೆ ನಾವು ಒಂದು ಮಾತು ಕೇಳದೆ ಆಗೋಳು. ಯಾಕೆಂತ ಹೇಳಿದ್ರೆ ನಮ್ಮ ಭಾಷೆ ಅಳದದೆ, ನಮ್ಮ ಭಾಷೆ ಬೆಳೆಸೋಕು ಅಂತ. ನಮ್ಮ ಭಾಷೆ ಖಂಡಿತ ಅಳಿದಲೆ, ಭಾಷೆ ಖಂಡಿತ ಬೆಳೆದದೆ. ಯಾಕೆಂತ ಹೇಳಿದ್ರೆ ಹಿಂದೆಗೆ ಹೋಲಿಸಿರೆ ಈಗ ಎಷ್ಟೋ ಅವಕಾಶ ಕೊಟ್ಟು ಭಾಷೆನ ಬೆಳೆಸಿಕೆ. ಫಾರ್ ಎಕ್ಸಾಂಪಲ್ ಮುಂದೆಲ್ಲಾದರೆ ಒಂದು ಪುಸ್ತಕ ಪಬ್ಲಿಷ್ ಮಾಡಕ್ಕಾಯ್ತು, ಅಥವಾ ಪೇಪರ್ಗಳಿಗೆ ಆರ್ಟಿಕಲ್ಸ್ ಕಳ್ಸಕ್ಕಾಯ್ತು. ಅದು ಕಳಿಸಿದ ಮೇಲೆ ನಾವು ಅದು ಪಬ್ಲಿಷ್ ಆದೇನೋ ಇಲ್ಲೇನೋ ಅಂತ ಒಂಥರ ಹೋಗುದೆ, ಅದು ಕಾಯ್ದಲ್ಲ. ಆದ್ರೆ ಈಗ ಹಾಗಿಲ್ಲ ಅಲ್ಲ, ನಮ್ಗೆ ಬೇಕಾದಷ್ಟು ವ್ಯವಸ್ಥೆ ಉಂಟು, ಬೇಕಾದಷ್ಟು ಅವಕಾಶ ಕೊಟ್ಟು. ಈಗ ನಮ್ಮ ಫೇಸ್ಬುಕ್ಲಿ ನಾವು ಹಾಕಣಕ್, ಅಥವಾ ನಮ್ಮದೇ ಬ್ಲಾಗ್ ಮಾಡಕ್, ಅಥವಾ ನಮ್ಮದೇ ಬ್ಲಾಗ್ ಮಾಡಕ್, ಹಂಗೆ ವೇದಿಕೆ ಬೇಕಾದಷ್ಟು ಹಿರಿಕಾಕನ ಭಾಷೆ ಅಲ್ಲ ಭಾಷೆ ಬೆಳೆಯಕ್ಕೆ ಬೇಕಾದಷ್ಟು ಅವಕಾಶ ಉಂಟು. ಮತ್ತೆ ನಾವ್ಗೆ ಮಾರ್ಗದರ್ಶನ ಕೊಡಿಕೆ ಹಿರಿಯೋಳು, ಅನುಭವಿಗಳು, ಮತ್ತೆ ನಮ್ಮದೇ ಒಂದು ಅಕಾಡೆಮಿ ಇಟ್ಟು, ಅದೊಂದು ಪ್ಲಸ್ ಪಾಯಿಂಟ್ ನಾವ್ಗೆ. ಪುಸ್ತಕ ಈಗಿನ ಹೈದಂಗ ಇದರಲ್ಲಿ ತುಂಬಾ ಒಂದು ಆಸಕ್ತಿಲಿ ಒಳದು ತುಂಬಾ ಖುಷಿನ ಸಂಗತಿ. ಅದು ಡಾಕ್ಟರ್ ಪುನೀತ್ ಡಾಕ್ಟರ್ ಆಗಿರೋದು, ಅಥವಾ ನಾ ಇಲ್ಲಿ ಹೆಸರು ಹೇಳಿಕ್ ಹೋದು ತುಂಬಾ ಅಪಾಯ. ಯಾಕೆಂದ್ರೆ ಒಂದೆರಡು ಹೆಸರು ಹೇಳಿದ್ರೆ ತಪ್ಪದೆ. ತುಂಬಾ ಜನ ನೋಡೋ, ತುಂಬಾ ಈಗಿನ ಮಕ್ಕಳು ಕೆಲವರ ನೋಡಿ ಗೊತ್ತುಂಟು, ಕೆಲವರ ಕೇಳಿ ಗೊತ್ತುಂಟು, ಕೆಲವರ ಫೇಸ್ಬುಕ್ ಅಲ್ಲಿ ಫೋಟೋ ಮಾತ್ರ ನೋಡಿ ಗೊತ್ತುಂಟು. ಹಾಂಗಿರಿಕಾಕನ ನಾವು ಇದು ನಮ್ಮ ಭಾಷೆಗೆ ಅಪಾಯ ಉಂಟು, ಅಥವಾ ಭಾಷೆ ಬೆಳಿದ್ಲೆ ಭಾಷೆ ಅಳದದೆ ಅಂತ ಹೇಳುವ ಹೆದರಿಕೆ ನಾವ್ಗೆ ಬೇಡ ಅಂತ ಹೇಳುದು ನಮ್ಮ ಅಭಿಪ್ರಾಯ. ನನ್ನ ಅಭಿಪ್ರಾಯ. ಇದು ನಮ್ಮ ಈ ಭಾಷೆ ಅಂತ ಹೇಳುದು ಒಂದು ಹರಿವ ಹಳ್ಳ ಇದ್ದ ಹಂಗೆ, ಅದು ಯಾಗಳು ಅದರ ಪಾಡಿಗೆ ಹರ್ಕೊಂಡೇ ಇದ್ದದೆ. ಅಂದ್ರೆ ನಾವು ಅದಕ್ಕೆ ಮಾತಾಡೋ ಸೇರಿಕೊಂಡವೆ, ಮತ್ತೆ ಕೆಲವು ಜನ ಕಳ್ಸಿಕೊಂಡು ಹೋದವೆ. ಇನ್ನೊಂದು ನಂಗೆ ಭಾಷೆನ ಬಗ್ಗೆ ಮಾತಾಡಿಕಾಕನ ನಂಗೆ ಯಾವಾಗಲೂ ನೆನಪಾದು, ಅರೆ ಭಾಷೆಯಲ್ಲಿ ಹುಟ್ಟಿ ಬೆಳೆದ ನಾವ್ಗೆ ಭಾಷೆನ ಬಗ್ಗೆ ವಿಶೇಷ ಪ್ರೀತಿ ಬಾದು ನಾವು ಭಾಷೆ ಬಿಟ್ಟು ದೂರ ಹೋಗಿದ್ದಕ್ಕನ. ನಾವು ಅರೆ ಭಾಷೆ ಪರಿಸರಲ್ಲೇ ಇರಿಕಾಕನ, ನಾವು ನಮ್ಮ ಮನೇಲೆ ಇರಿಕನ, ನಾವು ಅದರ ಮಾತಾಡಿಕೊಂಡೇ ಇರಿಕಾಕನ, ನಾವ್ಗೆ ಅದು ತುಂಬಾ ಸಸಾರ. ಆದ್ರೆ ಅದರ ವ್ಯಾಲ್ಯೂ ಎಂತ ಅಂತ ಗೊತ್ತಾದ್ಲೆ. ಒಂದ್ಸರ್ತಿ ನಾ ಪರದೇಶಿ ಆಗಿರ್ಕಾಕನ, ಅಂದ್ರೆ ಊರು ಬಿಟ್ಟು ಹೊರಗಿರಿಕಾಕನ, ಒಮ್ಮೆ ಬ್ಯಾಂಗ್ಳೂರ್ಲಿ MC ರೋಡ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಎದುರಿಂದ ಇಬ್ಬರು ಗಂಡಗ ಅರೆ ಭಾಷೆ ಮಾತಾಡಿಕೊಂಡು ಹೋಗ್ತಿದ್ದು. ಆ ಭಾಷೆ ಕೇಳಿ ನಾ ಶಿವಾಜಿನಗರಕ್ಕೆ ಬಲ್ದಿಗೆ ತಿರ್ಗವ ಸೀದಾ ಇವರ ಹಿಂದೆ ಕಂಡೆ ಹೋಗಿದ್ದೆ ಸುಮಾರು ದೂರ. ಹಾಗಿತ್ತು ಭಾಷೆ ಮೇಲೆ ಆಸೆ. ಮತ್ತೆ ಇನ್ನೊಮ್ಮೆ ನಾ ಚೆನ್ನೈಲಿ ಇರ್ಕಾಕನ ಅದೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ನಮ್ಮ ಆಫೀಸಿಂದ. ನಮ್ಮದ webdunia.com ಅಂತ, ಅಲ್ಲಿ ಅದೊಂದು ಭಾಷೆ, ಅದನ್ನು ಭಾಷೆಗೆ ಸಂಬಂಧಪಟ್ಟ ಆಫೀಸ್. ಬೇರೆ ಬೇರೆ ಭಾಷೆಗಳ ಲೋಕಲೈಸೇಷನ್ ಕಂಪನಿ ಮತ್ತೆ ಪೋರ್ಟಲ್ ಇದ್ದು. ಆಗ ನಾವು ಕನ್ನಡ ಟೀಮ್ ಎಲ್ಲ ಸೇರಿ ಅಲ್ಲಿ ಚೆನ್ನೈ ಕನ್ನಡ ಸಂಘದ ಆಯೋಗ ಮಾಡಿದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು. ಅದು ವಿದ್ಯಾಭೂಷಣ ಸ್ವಾಮೀಜಿ ಅವರದ್ದು ಸಂಗೀತ ಕಾರ್ಯಕ್ರಮ ಇತ್ತು. ಅಲ್ಲಿ ನಾವು ಹೋಗಿ ಒಂದು ಕುದ್ರಿಕೆ ಒಂದು ಒಳ್ಳೆ ಲಾಯಕಿನ ಜಾಗಿನ ಹುಡುಕಿ ಹಾಕನ ಸಡನ್ ನಂಗೊಮ್ಮೆ ಅರೆ ಭಾಷೆ ಕಲಿಕೆ ಇತ್ತು, ಇಲ್ಲಿ ಕುದ್ರೋನು ಅಂತ. ಅದು ಕೇಳಿ ನಂಗೆ ಇದು ಸ್ವಾಮೀಜಿನ ಸಂಗೀತಕ್ಕಿಂತ ನಂಗೆ ಇದೇ ಬಾರಿ ಖುಷಿಯಾಗಿ ಹೋಗಿತ್ತು. ಅದು ಯಾರು ಮಾತಾಡ್ದು ಅಂತ ಮಾತ್ರ ನಂಗೆ ನೋಡಿಕತ್ಲೆ. ನನ್ನ ಒಟ್ಟಿಗಿದ್ದ ಗೂಡೆ ಅದೇನೋ ಮಾತಾಡಿ ನನ್ನ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಿ ಅದು ಯಾರು ಅಂತ ಕಡೆಗೂ ಗೊತ್ತಾತ್ಲೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಹಾಲ್ ಫುಲ್ ಆಗಿತ್ತು, ಹುಡುಕಿಕ್ಕೂ ಆತ್ಲೆ. ಕಡೆಗೆ ಬಾರಿ ಬೇಜಾರ್ಲಿ ಕೂದ್ದೆ, ಒಂದು ಚೂರಾರು ನನ್ನ ಭಾಷೆ ಮಾತಾಡಿ ನಾ ಕೊದಿ ತೀರ್ಸ್ಕೊಂಡಿದೆ ಅಂತೇಳಿ. ಹಾಗೆ ಊರ್ಲೆಲ್ಲ ಆದರೆ ಅದು ಯಾರು, ಅದರ ಅಪ್ಪ ಯಾರು, ಅದರ ಹಿನ್ನೆಲೆ ಏನು, ಅದರ ಮನೆ ಅದು, ಹಿಂಗೆಲ್ಲ ಎನ್ಕ್ವೈರಿ ಇರ್ತದೆ. ಬಟ್ ಬೇರೆ ಕಡೆ ಆದರೆ ಬರೇ ಭಾಷೆ ಒಂದೇ ಮಾತಾಡ ಸಾಕು, ನಾವು ಏಕ್ದಮ್ ಕ್ಲೋಸೇ ಆಗಿ ಹೋದವೆ. ಹಿಂಗೆ ಮೊನ್ನೆ ಒಮ್ಮೆ ಹಿಂಗೆ ಮಾತಾಡಿಕಕ್ಕನ ಒಬ್ಬ ಅರೆ ಭಾಷೆಗೆ ತುಂಬಾ ಕೆಲಸ ಮಾಡಿದವು, ಕೆಲಸ ಮಾಡಿಕೊಂಡಿರೋವು
ಮೊನ್ನೆ ಪದ್ಯದ ಅಂಗಡಿ ಬಾರಿ ಸೌಂಡ್ ಮಾಡಿಕೊಂಡಿರ್ಕಾಕ ನಂಗೆ ಮಾತಿಗೆ ಸಿಕ್ಕಿದ್ದು. ಆಗ ನಾ ಹಿಂಗೆ ಹೇಳಿದೆ, ನಾವ್ಗೆ ನಮ್ಮ ಭಾಷೆನ ಮೇಲೆ ಒಂದು ಕುಂಡಿ ಪ್ರೀತಿ ಜಾಸ್ತಿಯೇ ಆದಂತಾದರೆ ಅದು ಯಾಗ ಅಂತ ಹೇಳಿದ್ರೆ ನಾವು ಊರು ಬಿಟ್ಟು ಹೊರಗೆ ಪರ ಊರಿಗೆ ಹೋಗಿದ್ದಾಕನ ಅಂತ. ಆಗ ಅವು ಅದಕ್ಕೆ ಇನ್ನೂ ಒಂದು ಗೆರೆ ಸೇರಿಸಿದ್ದು, ಹೌದು ಅದರಲ್ಲೂ ಬೇರೆ ಜಾತಿ ಮದುವೆ ಆಗಿದ್ದರೆ ಇನ್ನೂ ಹೆಚ್ಚಿ ಅಂತೇಳಿ. ಇದು ಅಲ್ಲ ಅಂತ ಹೇಳಿಕ್ ಆಗ್ಲಿಲ್ಲ ನಮ್ಗೆ. ಹಂಗೆ ಭಾಷೆ ಬಗ್ಗೆ ಇದು ನಮ್ಮ ಭಾಷೆ ಮೇಲೆ ಬೇರೆ ಭಾಷೆಗಳ ಪ್ರಭಾವ ಬಿದ್ದಿರುದು, ಅಂದ್ರೆ ಆಯಾ ಕಾಲಕ್ಕೆ ತಕ್ಕಂಗೆ ಚೂರು ಚೂರು ಬದಲಾವಣೆ ಆಗಿರುದು. ಆದರೆ ನಮ್ಮ ಭಾಷೆ ಇಲ್ಲೇ ಅಂತ ಸಾಧ್ಯನೇ ಇಲ್ಲೇ. ಯಾಕೆಂತಂದ್ರೆ ಇಂಗ್ಲಿಷಿಗಿಂತ ಮುಂದೆ ನಮ್ಮ ಭಾಷೆ ಇತ್ತು. ಇಂಗ್ಲಿಷ್ ನಿನ್ನೆ ಮೊನ್ನೆ ಬಂದ ಭಾಷೆ ಆಗಿರುದು. ಬಟ್ ನಮ್ಮ ಭಾಷೆ ಹಾಗೆ ಅಲ್ಲ ತುಂಬಾ ಪಂಡಿಂದಲೇ ಇದ್ದ ಭಾಷೆ. ಅಂದರೆ ಎಲ್ಲರ ಶಿಷ್ಟ ಭಾಷೆನ ಎಡೆಲಿ ನಮ್ಮ ಭಾಷೆನ ಶಬ್ದ ಕೇಳಿದ್ರೆ ಒಂದು ನಮನೆ ರೋಮಗುಪ್ತ ಅವ ಕಾಲ ಇತ್ತು. ಈಗ ನಾವ್ಗೆ ಅಷ್ಟೊಂದು ಇದಿಲ್ಲ, ಎಂತ ಬರಗಾಲ ಅಂತ ಇಲ್ಲ. ಈಗ ನಾವ್ಗೆ ಹೆಚ್ಚಾಗಿ ಸಿಕ್ಕಿದೆ ನಮ್ಮ ಭಾಷೆಲಿ, ಸಾಹಿತ್ಯ ಸಿಕ್ಕಿದೆ, ಇದು ಬೇರೆ ಬೇರೆ ಬ್ಲಾಗ್ಗಳಲ್ಲಿ ಸಿಕ್ಕುವೆ. ಫೇಸ್ಬುಕ್ ಅಲ್ಲಿ ಅಂತೂ ತುಂಬಾ ಗ್ರೂಪ್ಗಳು, ಮತ್ತೆ ನಮ್ಮ ಎಲ್ಲ ನಂಟರಿಗೆಲ್ಲ ನಾವು ಫೇಸ್ಬುಕ್ ದಾಗಿ ಸುಮಾರು ಜನ ಒಂದಾಗಳು. ಅದೊಂದು ಖುಷಿನ ಸಂಗತಿ. ಸುರಸುರಕ್ಕೆ ಪುಸ್ತಕ ಇದ್ದದ್ದು. ಹಲೋ, ಕೇಳ್ದಲ್ಲ? ಪುಸ್ತಕ ಇದ್ದ ತುಂಬಾ ಕಡಿಮೆ, ಲಿಮಿಟೆಡ್ ಇತ್ತು. ಬಟ್ ಈಗ ಹಂಗಿಲ್ಲ. ಹಂಗಿರ್ಕಾಕನ ನಂಗೆ ನಮ್ಮ ಭಾಷೆ ಖಂಡಿತ ಒಳ್ದದೆ. ಮತ್ತೆ ಇಂಥ ಪ್ರಯತ್ನಗಳದಾಗಿ ಅದು ಇನ್ನೂ ಪೊರ್ಲಾದೆ, ಲವಲವಿಕೆಯಿಂದ ಕೂಡದೆ ಅಂತ ಹೇಳುದು ನನ್ನ ಒಂದು ಅಭಿಪ್ರಾಯ. ಮತ್ತೆ ನಾವು ಭಾಷೆ ಒಳ್ಳೆಕುಂತಾದರೆ ಏನ್ ಮಾಡೋಕುಂತ ಹೇಳುಂತಾದರೆ ಸಾಹಿತ್ಯ ಇರುದು, ಪುಸ್ತಕಂಗ ಇರುದು, ಪದ್ಯಂಗ ಇರುದು, ಕಥೆ ಇರುದು, ಕವನ ಇರುದು. ಬಟ್ ನಾವು ಮೇಯ್ನ್ ಆಗಿ ಮಾಡೋದು ಬೇಸಿಕ್ ಎಂತ ಅಂತ ಹೇಳಿದ್ರೆ, ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೊಟ್ಟಿಗೆ ನಾವು ನಮ್ಮ ಭಾಷೆ ಮಾತಾಡಬೇಕು. ಯಾಕೆಂತಂದ್ರೆ ಭಾಷೆ ಹುಟ್ಟಿದಂದಲೇ ನಮ್ಮ ಮಕ್ಕಳ ಕಿವಿಗೆ ಬೀಳ್ತಾ ಇದ್ದರೆ ಅದು ಆಟೋಮೆಟಿಕ್ ಆಗಿ ಅವು ಭಾಷೆನ ಕಲ್ತವೆ. ಈಗ ಯಾವ್ದಾದ್ರು ಒಂದು ನಾವು ಮಂತ್ರ ಕೇಳ್ವೆ ಅಂತ ಹೇಳೋದು, ದಿನ ಅದರ ಕೇಳಿಕೊಂಡಿರ್ಕಾಕ ನಾವ್ಗೆ ಅದು ಬಾಯ್ಪಾಠ ಬರ್ಲೇನಾ? ಹಂಗೇನೆ ಇದು ಸಹ. ಇದು ಮೂಲ ಬೇಸಿಕ್ ಎಂತ ಅಂತ ಹೇಳಿದ್ರೆ, ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೊಟ್ಟಿಗೆ ನಾವು ನಮ್ಮ ಭಾಷೆ ಮಾತಾಡ್ರೆ, ನಮ್ಮ ಭಾಷೆ ಅರೆಭಾಷೆ ಮಾತಾಡ್ರೆ, ಅವು ಮತ್ತೆ ಅವರ ಮಕ್ಕಳೊಟ್ಟಿಗೆ ಮಾತಾಡ್ರೆ ಹೀಗೆ ನಮ್ಮ ಭಾಷೆ ಮುಂದುವರೆದುಕೊಂಡು ಹೋದೆ ಅಂತ ಹೇಳಿಕೆ ನಾ ಇಷ್ಟಪಡ್ತೇನೆ. ತುಂಬಾ ಖುಷಿಯ ತತ್ತಿಗೆ ಸ್ವಲ್ಪ ಇದು ಹಲವಂ ಬಲ್ಲವರಿಂದ ಕಲ್ತು, ಹಲವನ್ ಮಾಲ್ಪರಿಂದ ಕಲ್ತು, ಹಲವನ್ ಕೇಳುವರಿಂದ ಕಲ್ತು ಸರ್ವಜ್ಞನಾದೆ ಅಂತೇಳಿ ಸರ್ವಜ್ಞ ಹೇಳ್ದಂಗೆ. ಸೊ ನಮ್ಮಲ್ಲಿ ಎಲ್ಲ ಭಾಷೆ ಕಲಿಯಕ್ಕೆ ಬಂದವಕ್ಕೆ ಕೇವಲ ನಾವೆಷ್ಟು ಕಲ್ಸಿರು ಸಹ ಅಷ್ಟೇನೆ. ಸ್ವಲ್ಪ ಹೊರಗಿದ್ದ ಬೇರೆಯವ್ರು ಹೇಳಿ ಕೊಟ್ಟಷ್ಟು ಅದು ಒಂದು ವಿಶೇಷ ಅರ್ಥ ಕೊಡುವಂಥದ್ದು. ಅದು ನಾವ್ಗೆ ಮಾತ್ರ ಅಲ್ಲ, ಎಲ್ಲವಕ್ಕೆ ಆದರೂ ಸಹ ಒಂದು ಹೊಸ ಹೊಸ ಮಾತುಗ ಬೇರೆ ಬೇರೆಯವ್ರು ಮಾತಾಡುವಂತ ಪ್ರಯೋಗ ಮಾಡುವಾಗ ಹೇಳ್ಕನ. ಈಗ ನೀವು ಹೇಳ್ದಂಗೆ ನಾವು ಕೆಲವೊಮ್ಮೆ ಹೊಸ ಭಾಷೆ ಸಿಕ್ಕಾಕನ ಹೊಸ ವರ್ಡ್ಸ್ ಬೇಕು ತಿಳ್ಕನ, ನಾ ಆಗಲಿ ಮನೋಜ್ ಆಗಲಿ ಬರೆಯಕ್ಕೆ ಕುದ್ರಕಾಕನ ಓಂಗಿಕೊಂಡಿದ್ದೇವೆ ನಾವು. ಇಲ್ಲಿ ಹೊಸ ವರ್ಡ್ಸ್ ನಾವ್ಗೆ ಸಿಕ್ಕಿದೆ ಬರೆಯಕ್ಕೆ ಅಂತ ಹೇಳಿಕೊಂಡದ್ದು. ಹಂಗೆ ನಾವ್ಗೆ ಎಲ್ಲಕ್ಕೂ ಕೂಡ ಒಳ್ಳೆ ಭಾಷಾಭಿಮಾನಿಗಳಾಗಿ ಹೆಂಗೆ ಕಲಿಯೋಕೂತೇಳಿ ಹೇಳಿಕೊಟ್ಟಳರಿ. ತುಂಬಾ ಖುಷಿ ಆಯ್ತು. ನಮ್ಮ ತಂಡದ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅತ್ತಿಗೆ ನೀವ್ಗೆ. ಹೋಗುವ ಏನಾರ ಅರ್ಜೆಂಟ್ ಊಟ ಹೋಗ್ಕೂತೇಳಿ ಅಥವಾ ಈಗ ನೆಕ್ಸ್ಟ್ ಕ್ಲಾಸ್ ನಮ್ಮ ವಿನೋದ್ ಮೂಡಗದ್ದೆವು ಮುಂದುವರಿಸುವ ಇಂದಿನ ಕ್ಲಾಸ್. ಇನ್ನೊಂದು ವಿಷಯ ಹೇಳಿಕೊಳಕನ, ಆಕ್ಚುಲಿ ಇದು ನಮ್ಮ ಚಂದ್ರವತಿ ಅವರ ನಾ ಫಸ್ಟ್ ಅವ್ರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರೆ ಅವರ ವಾಯ್ಸ್ ಲಾಯ್ಕಿತ್ತು. ಅವು ಆಲ್ರೆಡಿ ಒಂದ್ಸಲ ಆಕಾಶವಾಣಿಗೆ ಫೈನಲ್ ವರೆಗೆ ಹೋಗಿದ್ದು ಬಂದವು. ಹಂಗಾಗಿ ಅವು ನಾನು ಒಂದೆರಡು ಇದು ಕತೆಗಳನ್ನ ಕಳೆದ ಸಲ ಕಳಿಸಿಕೊಟ್ಟಾಳೆ ನೀವ್ಗೆ. ಸೊ ಹೆಚ್ಚಿನವು ಕೇಳಿರುವರಿ, ನೀವ್ಗೆ ಅರ್ಥ ಮಾಡಿಕೊಂಬಕು ಸುಲಭ ಆಗಿರ್ದು. ಹಂಗೆ ಅತಿಗೆ ನಮ್ಮ ಇಂದಿನ ಕ್ಲಾಸ್ನ ಮಡಿಕೇರಿ ಆಕಾಶವಾಣಿಯಿಂದ ನಮ್ಮ ವಿನೋದ್ ಮೂಡಗದ್ದೆ ಅವು ಅರೆಭಾಷೆ ಕ್ಲಾಸ್ನ ಮುಂದುವರಿಸಿ ಕೊಟ್ಟವೆ. ಕೇಳಕ್ಕೆ ಕಂಟಿನ್ಯೂ ಮಾಡೋಣ ಧಾರಾಳವಾಗಿ. ಶೋ ವಾಯ್ಸ್ ಮ್ಯೂಟ್ ಮಾಡಿ ಕಣಗತ್ತಿಗೆ ಅಲ್ಲೇ ಬೇಕಾರೆ. ಲೈನ್ ಅಲ್ಲ, ಇದು ನೀವ್ಗೆ ಹೆಂಗಿದ್ದಾರೋ ಓಕೆ, ಟೈಮ್ ಇದ್ದರೆ ಕಂಟಿನ್ಯೂ ಮಾಡಕ್, ಇಲ್ಲಾಂದ್ರೆ ಎಕ್ಸಿಟ್ ಹಾಕ ಪರವಾಗಿಲ್ಲ. ಓಕೆ ಓಕೆ ಫೈನ್. ವಾಯ್ಸ್ ಮ್ಯೂಟ್ ಮಾಡಿ ಕಣ, ಇದ್ರೆ ಹೊರಗಿಂದ ಡಿಸ್ಟರ್ಬ್ ಬಂದದೆ ಅಂತ. ಓಕೆ ಫೈನ್, ಥ್ಯಾಂಕ್ ಯು. ನಮಸ್ಕಾರ ಎಲ್ಲಕ್ಕೆ. ನಮಸ್ತೆ ಸರ್. ನಮಸ್ತೆ ಸರ್. ಅರೆಭಾಷೆ
ಪದಗ, ಕ್ರಿಯಾಪದಗ, ಮತ್ತೆ ಯಾವ ಯಾವ ವಸ್ತುಗಳನ್ನ ಹೆಂಗೆ ಕರೆಯೋದು, ಯಾವ ಏನೇನು ವಿಶೇಷವಾಗಿ ಪದಗಳನ್ನ ಬಳಸಬೇಕು ಹೇಳುವಂತದ್ನ ಇಷ್ಟೊಳಗೆ ತಿಳ್ಕೊಂಡ್ರಿ. ಇದನ್ನ ಮತ್ತೆ ಕ್ರಿಯಾಪದಕ್ಕೆ ಮತ್ತೆ ನಾವು ಸ್ವಲ್ಪ ಅದನ್ನ ಇನ್ನೊಮ್ಮೆ ರಿಫ್ರೆಶ್ ಮಾಡಿ ಬರಕ. ಸತೀಶ್ ಸರ್, ನಂಗೆ ಇದು ಮನೋಜ್ ಸ್ಕ್ರೀನ್ ಶೇರಿಂಗ್ ಆಪ್ಷನ್ ಕೊಟ್ರೆ. ಸೆಕ್ಯೂರಿಟಿ ಒಳಗಿದೆ. ಆಲ್ ಪಾರ್ಟಿಸಿಪೆಂಟ್ ಸರ್. ಹಾ, ಎಲ್ಲವೂ ಕ್ಲಾಸ್ ಮುಗ್ದ ಮೇಲೆ ಅರೆಭಾಷೆಯಲ್ಲಿ ಬರೆಯೋ ಪ್ರಯತ್ನ ಮಾಡ್ತೋಳ್ರಿ. ಕೆಲವು ಅಥವಾ ಅಸೈನ್ಮೆಂಟ್ ಕೊಟ್ಟದನ್ನ ಕೆಲವು ಲಾಯಕಲ್ಲಿ ಕಳಿಸ್ತಾವಲ್ರಿ, ಅದು ಬಿಟ್ಟು ನೀವಾಗೆ ಸುಮಾರು ಬರ್ತಾವಲ್ರಿ ಹೆಂಗೆ? ಮನೋಜ್ ಇಲ್ಲ ಬಾತ್ಲೆ ನೀವು ಕೊಡಿ ನೋಡಿ. ಬಾಜಿ ಕೆಳಗೊಂದೊಂದು ರಿಕ್ವೆಷನ್ ಹಾಕಿ, ಶೇರ್ ರಿಕ್ವೆಷನ್ ಅಂತ ಹಾಕಿ ಕೆಳಗೆ ಬರತ್ತಲ್ಲ ಕೊಟ್ಟಾಳೆ. ಹೌದಾ? ಇಲ್ಲ ಬಾತ್ಲೆ. ಸ್ಕ್ರೀನ್ ಶೇರಿಂಗ್ ಕೊಟ್ಟರೆ ನನಗೆ. ಮನೋಜ್ ಅಲ್ಲಿ ಸೆಕ್ಯೂರಿಟಿ ಇದೆಯಲ್ಲ, ಜಸ್ಟ್ ಅಲ್ಲಿ ಶೇರಿಂಗ್ ಅಂತ ಇದೆ, ಅದು ಟಿಕ್ ಮಾಡಿ, ಎನೇಬಲ್ ಮಾಡಿ ಅಷ್ಟೇ. ನೀವು ಅಡ್ಮಿಟ್ ಮಾಡಿ ಮನೋಜ್. ಕೊಟ್ಟಾಳೆ ನೋಡಿ ಒಂದ್ಸಲ. ಕೊಟ್ಟಾಳೆ. ಇಲ್ಲ, ಡಿಸ್ಪ್ಲೇ ಬರ್ತಾ ಇಲ್ಲ. ಹೋಸ್ಟ್ ಡಿಸೇಬಲ್ ಪಾರ್ಟಿಸಿಪೇಟ್ ಸ್ಕ್ರೀನ್ ಶೇರಿಂಗ್ ನೀವು ಡಿಸೇಬಲ್ ಮಾಡಿದ್ದೀರಾ, ಅದು ಎನೇಬಲ್ ಮಾಡಿ. ಈಗ ಈಗ ಇದೆ. I think it's M. M ಯಾರು ಇಲ್ವೇ ಇಲ್ಲ ನಮ್ಗೆ. ಸ್ಕ್ರೀನ್ ಶೇರಿಂಗ್ ಇದೆಯಾ? N ಅಂತ ಒಬ್ರು ನೀವು ಶೇರ್ ಈಗ ಶೇರ್ ಮಾಡಿದ್ದೀರಿ ಮನೋಜ್. ವಿನೋದ್ ಅವರು ಸ್ಕ್ರೀನ್ ಸಾರಿ ಪಿಪಿಟಿ ಶೇರ್ ಮಾಡ್ತೀರಾ? ಹೌದು, ಅವ್ರು ಮಾಡ್ತಾರಂತ. ರೇಖಾ ಅಂತ ನೋಡ್ದೆ. ಮಾಡಿ. ಮತ್ತೆ ಮೂರ್ ಜನ ಇದ್ದಾರೆ. ರೈಟ್ಸ್ ಕೊಟ್ರಾ? ಕೊಟ್ಟಿದ್ದಾರೆ. ನಿಮ್ ಶರಿ ಡಿಪಾರ್ಟ್ಮೆಂಟ್ ಆಫ್ ಹಿಂದಿಯಲ್ಲಿ ಹಾ ಕನೆಕ್ಟೆಡ್. ಬರ್ತಿದ್ದೀರಾ ಈಗ? ಬಂದಿದೆ. ಓಕೆ. ಕ್ಲಾಸ್ ಈಗಾಗಲೇ ಮೊದಲೇ ಒಮ್ಮೆ ಔಟು ಕ್ರಿಯಾಪದಗ, ಅರೆಭಾಷೆಯಲ್ಲಿ ಇರುವಂತ ಕ್ರಿಯಾಪದಂಗ, ಇದ್ರ ಬಗ್ಗೆ ಏನಾದ್ರು ಹೆಚ್ಚಿಗೆ ಯಾರಿಗ ಡೌಟ್ಸ್ ಉಂಟಾ ಅಥವಾ ಇನ್ನೊಮ್ಮೆ ಏನಾದ್ರ ಬಗ್ಗೆ ಹೋಗ್ಕ ಹೆಂಗೆ? ರೇಖಾ M. ಇದ್ರ ಬಗ್ಗೆ ಇನ್ನೊಮ್ಮೆ ಹೋಗ್ಕ. 2nd to 9th, maths reference material has to be written in Pramati notes. Assignment must be written in separate Pramati book. ಕೇಳ್ತುಂಟಲ್ಲ ನಾ ಮಾತಾಡ್ತಿರೋದು? ಕೇಳ್ತೇವೆ. ಅಮ್ಮ ಯಾರು ಮಾತಾಡ್ತಿಲ್ಲ ಎಂದು ಮಾತ್ರ, ಎಲ್ಲೋ ಸುಸ್ತಾಗಲ್ಲ. ಎಲ್ರು ಅಡ್ಮಿಟ್ ಮಾಡಿ. ಜೀವನ ಸುಸ್ತು, ಪತ್ತರಸರ ಸುಸ್ತು, ವೈಲೇಸರ ಸುಸ್ತು. ಮತ್ತೊಮ್ಮೆ ಅರೆಭಾಷೆ ಕ್ರಿಯಾಪದಗ ಬಹುಶಃ ಕೆಲವಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಹುಟ್ಟುತ್ತಾ ಜ್ಞಾನ ಮಾಡ್ನೆ. ಇದನ್ನ ಮತ್ತೊಮ್ಮೆ ರಿಫ್ರೆಶ್ ಮಾಡೋಣ. ವಾಕ್ಯ ರಚಿಸ್ತಾ ಹೋದ್ರೆ ಏನಾಯ್ತು ಸರ್? ವಾಕ್ಯ ಮಾಡ್ತಾ ಹೋಗ್ಬೇಕು, ಬೇರೆ 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 ಬೇರೆ. ಹೌದು, ಇದರ ಮೇಲೆ ಇವತ್ತು ಕ್ಲಾಸ್ ಇರೋದು. ಆಕ್ಚುಲಿ ಕ್ರಿಯಾಪದಗಳು ಸ್ವಲ್ಪ ಕನ್ಫ್ಯೂಷನ್, ವಾಕ್ಯ ಮಾಡುವಾಗೆಲ್ಲ ಕೆಲವರು ತಪ್ತಾ ಉಂಟು. ಹಾಗೆ 9th 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಅವರೇ ನಮ್ತರ ಟೀಚರ್ ಆಗ್ಬಿಟ್ರೆ ಎಲ್ಲ ಬಂದಿದೆ. ಮನೋಜ್ ಮ್ಯೂಟ್ ಕಂಟ್ರೋಲ್ ಮಾಡಿ, ನಾಯ್ಸ್ ಇದ್ದಾರ್ದು ಮ್ಯೂಟ್ ಮಾಡ್ತೇವೆ, ನಿಮ್ಗೆ ಆಪ್ಷನ್ ಇದೆ. ಓಕೆ ಸರಿ. ಇಂದು ಕ್ರಿಯಾಪದಗ ಮತ್ತೆ ಬರವಣಿಗೆಯಲ್ಲಿ ಕೆಲವು ತಪ್ಪು ಹೆಂಗೆ ನಾವು ಅರೆಭಾಷೆಯಲ್ಲಿ ಯಾವ ಪದಗಳನ್ನ ಯಾವ ರೀತಿ ಬರ್ತವೆ ಹೇಳೋದ್ರ ಬಗ್ಗೆ ಹೋಗಿ
ಅರೆಭಾಷೆಯಲ್ಲಿ ಸುರುಗೆ ನಾವು ತಗೊಳ್ಳೋದಾದ್ರೆ ಅರೆಭಾಷೆ ಸಂಖ್ಯೆಗಳಲ್ಲಿ ಹೆಂಗೆ ತಕೊಂಡು ಹೋಗ್ತಾಳೋ ಏಕವಚನ ಬಹುವಚನ ಮತ್ತೆ ಕನ್ನಡದಲ್ಲಿರುವ ಪದಗಳನ್ನ ನಾವು ಹೆಂಗೆ ಅರೆಭಾಷೆಗೆ ತಕೊಂಡವೆ ಅದು ಏಕವಚನ ಮತ್ತೆ ಬಹುವಚನ ಹೆಂಗೆ ಅದೇ ತಿಳಿ. ಓದುವುದು 4 ಅಕ್ಷರ ಇರ್ಕನ ಇಲ್ಲಿ ಅರೆಭಾಷೆಗೆ ಬಾಕನ ಓದುದು, ಏಕವಚನಕ್ಕೆ ಹಾಕನ ಓದು. ಹೆಚ್ಚಾಗಿ ನಾವು ಬರವಣಿಗೆ ಬಗ್ಗೆ ಬಾಕನದ ಹೇಳ ಹೆಂಗೆ ಉಕಾರಗಳು ಹೋಗಿ ಬರೀ ಅರ್ಧಾಕ್ಷರ ನಾವ್ಗೆ ಉಳ್ಕೊಂಡದ ಹಂಗೆ ಅರೆಭಾಷೆ ಬಹುವಚನ ತಿಳ್ಕನ ಓದಿ ಅಥವಾ ಕೆಲವು ಕಡೆ ಓದಿನಿ. ಈಗ ಹೇಳಿದೆ ನೀ ಇಂದು ಕೊಟ್ಟದನ್ನ ನೀವು ಓದಿದ, ನಿಮ್ದು ಅರೆಭಾಷೆಯ ಕ್ಲಾಸ್ ಅಲ್ಲಿ ನಾವು ಕೊಟ್ಟ ನೋಟ್ಸ್ ನ ನೀವು ಓದಿದರಿಯಾ, ಕ್ವಶನ್ ಬಾಕನ ಓದಿದರಿಯಾ. ಅಥವಾ ಬಹುವಚನ ಎಲ್ಲರಿಗೂ ಈಗ ನಾನೀಗ ಹಾಕಿ ಬಿಟ್ಟು ನೀವು ಹೇಳ ಈ ಸ್ಕ್ರೀನ್ ಶೇರಿಂಗ್ ನ ನೀವು ಓದಿ ಅಂದ್ರೆ ಎಲ್ಲವೂ ಇರ್ಕನ ಓದಿ ಅಂತ ಹೇಳಿದವ್ರೆ. ನಾ ಒಬ್ಬಂಗೆ ಇದನ್ನ ಹೇಳಕ್ ಕೂತಾಡ ಈಗ ನಾ ಮನೋಜಂಗ್ ಹೇಳ್ಕೊತಾರೆ ಮನೋಜ ನೀ ಇದರ ಓದು, ಏಕವಚನ ಬಾಕನ ಓದು, ಎಲ್ಲವಕ್ಕೆ ಬಹುವಚನ ಹೇಳ್ಕನ ಓದಿ. ಹಂಗೇನೆ ಬರೆಯುವುದು ಬರೀದು, ಅರೆಭಾಷೆಯ ಪದದಲ್ಲಿ ಬರೀದು, ಅದನ್ನ ನಾವು ಒಬ್ಬಂಗೆ ಹೇಳ್ಕಾಕನ ನೀ ಬರಿ, ಇಂದು ಕೊಟ್ಟ ಅಸೈನ್ಮೆಂಟ್ನ ನೀ ಬರಿ. ಅಥವಾ ಎಲ್ಲವಕ್ಕೆ ಹೇಳ್ಕನ ಕೂಡ ನೀವು ಬರೆಯನಿ ಅಂತಾದೆ ಅಥವಾ ಬರೇನಿ, ಇಂದು ಕೊಟ್ಟ ಅಸೈನ್ಮೆಂಟ್ನ ಎಲ್ಲವೂ ಬರೇನಿ. ಏಕವಚನಕ್ಕೆ ಬರಿ, ಬಹುವಚನಕ್ಕೆ ಹಾಕನ ಬರೇನಿ. ಹಂಗೆ ಮಾಡುವುದು ಮಾಡುದು, ಇಲ್ಲಿ 4 ಅಕ್ಷರ ಮತ್ತೆ ಇನ್ನೂ ಶಾರ್ಟ್ ಅದ ಮಾಡುವುದು. ಊದು ಹೋಗಿ ಡಾಕೆನೆ ಸೇರಿಕೊಂಡಿದೆ ಮಾಡುದು. ಅದನ್ನ ಏಕವಚನ ಹೇಳ್ಕನ ಮಾಡು, ನಾ ಹೇಳ್ದ ಕೆಲ್ಸ ನೀ ಮಾಡು. ಅಥವಾ ಎಲ್ಲವಕ್ಕೆ ಹೇಳ್ಕನ ನಾ ಹೇಳ್ದ ಕೆಲ್ಸ ನೀವೆಲ್ಲರೂ ಮಾಡಿನಿ. ನೀ ಅದು ನಮಗೆ ಆಪ್ಷನಲ್. ಕೆಲವು ಕಡೆ ಈಗ ಪ್ರಾಂತ್ಯವಾದ ಕಡೆ ಹೋದಂಗೆ ಅದನ್ನ ಸೇರಿಸಿಕೊಂಡಿವೆ ಮಾಡಿನಿ ಅಥವಾ ಮಾಡಿ ಕೂಡ ಮೂಲ ಪದ, ಅದಕ್ಕೆ ನೀವು ಮಾಡಿನಿ ಕೂಡ ಸೇರಿಸಿಕೊಳ್ಳಾಗ್ತದೆ. ನೋಡುವುದು ಹೇಗೆ ದೊಡ್ಡ ಇಲ್ಲಿ 4 ಅಕ್ಷರಗಳು ನಮ್ಗೆ ಸಿಗುತ್ತೆ. ನೋಡುವುದು, ಮಾಡುವುದು, ಹಾಕುವುದು. ಈ ಉದುಗಳು ಹೋಗಿ ಇಲ್ಲಿ ಒತ್ತಕ್ಷರ ಆಗಿ ಹೋಗುತ್ತೆ. ಉದು ನೋಡ್ದುಗೆನೆ ಸೇರಿಕೊಳ್ಳುತ್ತೆ. ಇಲ್ಲಿ ಊಗಳು ಹೋಗ್ತಾ ಹೋಗುತ್ತೆ. ಹೆಚ್ಚಾಗಿ ಹೇಳಿದಾಗೆ ಉಕಾರಗಳು ಮೈನಸ್ ಆಗಿ ಹಿಂದಿನ ಅಕ್ಷರಕ್ಕೆ ಒತ್ತಕ್ಷರಗಳಾಗುತ್ತೆ. ನೋಡುವುದು ನೋಡ್ದು. ಏಕವಚನ ಬರುವಾಗ ನೋಡು, ಅಲ್ಲಿ ಹಕ್ಕಿ ಹಾರ್ತಾ ಉಟ್ಟು ನೋಡು. ಅಥವಾ ಎಲ್ಲವಕ್ಕೆ ಹೇಳ್ಕನ ಅಲ್ಲಿ ಹಕ್ಕಿ ಹಾರ್ತಾ ಉಟ್ಟು ಎಲ್ಲವೂ ನೋಡಿ. ಇಲ್ಲ ಹಾಕುವುದು ಹಾಕುದು, ಪುನಃ ಇಲ್ಲಿ ಉಕಾರ ಹೋಗುತ್ತೆ. ಹಾಕುವುದು ಹಾಕು, ನೀ ತೆಗ್ದ ಚಿಲ್ಲರೆ ನೋಟ್ಟು ನೀನ್ ಅಲ್ಲಿ ಪುನಃ ಹಾಕು. ಇಲ್ಲವೆಲ್ಲ ಹೇಳ್ಕು ಹುಂಡಿಗೆ ದುಡ್ಡು ಹಾಕಿ, ಎಲ್ಲವಕ್ಕೆ ಹೇಳ್ಕನ ಬಹುವಚನ ಬಾಕನ ಹಿಂಗೆ ಅದೇ. ತೆಗೆಯುವುದು, ಪುನಃ ಇಲ್ಲಿ ಹೂ ಹೋಗಿ ತೆಗಿದು. ಏಕವಚನ ಆದ್ರೆ ತೆಗಿ, ನೀ ಅನ್ಮ್ಯೂಟ್ ಮಾಡೋಳ ಅದನ್ನ ತೆಗಿ ಅಥವಾ ತೆಗಿನಿ ಬಹುವಚನಕ್ಕೆ. ಸೇರಿಸುವುದು, ಪುನಃ ಇಲ್ಲಿ ಉಕಾರಗಳನ್ನ ನಾವು ತೆಗೆದು ಸೇರ್ಸುದು ಅಥವಾ ಸೇರ್ಸ್, ನೀ ಇದಕ್ಕೆ ಒಂದು ಅಕ್ಷರ ಸೇರ್ಸಕ್ ಅದರ ಸೇರ್ಸ್. ಇಲ್ಲ ಎಲ್ಲವಕ್ಕೂ ನಾವು ಹೇಳೋದಾದ್ರೆ ಸೇರ್ಸಿ, ಈ ಅಕ್ಷರ ಇಂದ ಕಮ್ಮಿ ಆಗ್ಬಿಟ್ಟು ಇದಕ್ಕೆ ನೀವು ಇದನ್ನ ಸೇರ್ಸಿ ಬಹುವಚನಲ್ಲಿ. ಆಡಿಸುವುದು ಆಡ್ಸುದು, ಆಡ್ಸು ಏಕವಚನ, ಆಡ್ಸಿ ಬಹುವಚನ. ತಿಳಿಸುವುದು ತಿಳಿಸುದು, ಏಕವಚನಕ್ಕೆ ಬಾಕನ ತಿಳಿಸು, ನಾ ಹೇಳ್ದ ವಿಚಾರನ ನೀ ಅವಂಗೆ ತಿಳಿಸು. ಈಗ ಗ್ರೂಪ್ ಅಲ್ಲಿ ಹೇಳೋದಾದ್ರೆ ಇಂದು ನಾವು ಏನ್ ಪಾಠ ಮಾಡಿರೋ ಯಾರ್ಯಾರು ಬಾತ್ಲೆ ಅವಕ್ಕೆ ನೀವೆಲ್ಲರೂ ತಿಳಿಸಿ ಬಹುವಚನಲ್ಲಿ. ಹಂಗೆ ತಳ್ಳುವುದು, ನೂಕುದು ಅಥವಾ ದೂಡುದು. ನೂಕುದು ಅಂತ ಹೇಳಿದ್ರೆ ನಿಧಾನವಾಗಿ ನಾವು ತಳ್ಳಿಕೊಂಡು ಹೋಗುವಂಥದ್ದು, ಗಾಡಿಗಳನ್ನ ನೂಕಿಕೊಂಡು ಹೋಗೋದು, ನಾಜೂಕಾಗಿ ನೂಕೊಂಡು ಹೋಗೋದು. ದೂಡುದು ಅಂತ ಹೇಳಿದ್ರೆ ನಾವು ಪ್ರೆಷರ್ ಹಾಕಿ ದೂಕುವಂಥದ್ದು. ಈಗ ಬಂಡೆನ ನಾವು ನೂಕಿ ತಳ್ತೀವಿ ಅಂತ ದೂಡಿ ಹಾಕುದು, ತಳ್ಳಿ ಹಾಕುದು ಅಂತ ಹೇಳ್ತಾರಲ್ಲ, ಹಾಗೆ ದೂಡುದು. ಅರೆಭಾಷೆ ಏಕವಚನಕ್ಕೆ ನೂಕು ದೂಡು, ನೂಕಿ ದೂಡಿ. ಹಾಗೆ ಹಿಡಿಯುವುದು ಹಿಡಿದು, ಏಕವಚನಲ್ಲಿ ಹಿಡಿ, ಬಹುವಚನಲ್ಲಿ ಹಿಡಿ ಹಿಡೇನಿ. ಹಂಗೆ ಈಗ ನೆಕ್ಸ್ಟ್ ಇನ್ನೊಂದು ಸ್ಲೈಡ್ಗೆ ಹೋನೆ. ಇದ್ರಲ್ಲಿ ಏನಂತ ಹೇಳಿದ್ರೆ ಇದು ಒಂದು ನಾವೇನಂದ್ರೆ ಬೇಸಿಕ್ ಆಗಿ ಒಂದು ರೂಲ್ಸ್ ಅನ್ನು ಫಾಲೋ ಮಾಡೋಕು ಅರೆಭಾಷೆ ಬರೆಯಕ್ ಹಾಕನತ್ತಾಳೆ. ಯಾಕಂದ್ರೆ ಇಷ್ಟವರೆಗೆ ನಾವು ಕಲ್ತೋಳೋ ಮಾತಾಡ್ದ ನಾವು ಬರೆಯಕನ ಯಾವ ರೀತಿ ಬಳಸ್ಕೊಳಕ್ತದೆ. ಯಾಕಂದ್ರೆ ನಿನ್ನೆ ರಾಘವೇಂದ್ರ ಅವರು ಕೂಡ ಹೇಳಿದ್ರು ಸೂರಡಿ ಅವರ ವತಿಯಿಂದ ಒಂದು ಸ್ಪರ್ಧೆಯನ್ನು ಕೂಡ ನಡೆಸ್ತಾಳೋ, ಹಂಗೆ ಇನ್ನೊಂದು ಗ್ರೂಪ್ ಅಲ್ಲಿ ಕೂಡ ಹಾಕೊಳೋ ಕವಿಗೋಷ್ಠಿ.
ನೀವು ಕೂಡ ಅದು ಪ್ರಯತ್ನ ಪಡಕ್ ಹೆಚ್ಚಾಗಿ ಕನ್ನಡಲ್ಲಿ ಸುರುಗೆ ಬರೆಯನಿ, ಅದನ್ನ ಮತ್ತೆ ಅರೆ ಭಾಷೆಗೆ ತರ್ಜುಮೆ ಮಾಡಿ ಕವನವನ್ನ ಆದಷ್ಟು ಕಲಿಸೋ ಒಂದು ಪ್ರಯತ್ನ ಮಾಡಿ. ಏನಂತ ಹೇಳಿದ್ರೆ ಅರೆ ಭಾಷೆಯಲ್ಲಿ ಹೆಚ್ಚಾಗಿ ಅರ್ಧಾಕ್ಷರಗಳ ಬಳಕೆ ಆದೆ. ಅಂದ್ರೆ ಈಗ ನಾವು ಬಾತ್, ಹೋತ್ ಹಂಗೆ ಪೂರ್ಣ ಅಕ್ಷರಗಳು ನಾವು ಸಿಕ್ಕುಲ್ಲ ಇಲ್ಲಿ. ಈ ಒಂದು ಮೇಲೇನು ತೋರಿಸುತ್ತಲ್ಲ ಸ್ಟಾರ್ಗಳ ಮಧ್ಯೆ ಆತ ಅರ್ಧಾಕ್ಷರಗಳಿಂದ ಹೆಚ್ಚಾಗಿ ಪದಗಳ ನಾವು ಅಂತ್ಯ ಮಾಡುವೆ. ಕನ್ನಡದ ಪೂರ್ಣ ಪದಗ ಅರೆ ಭಾಷೆಗೆ ಬಾಕನ ಸ್ವರಗ ಮಾಯಾಗಿ ಅರ್ಧಾಕ್ಷರ ಅದೆ. ಇಲ್ಲಿ ಹೇಳ್ದಂಗೆ ಉದಾಹರಣೆ ಕಣ್ಣು, ಕಣ್ಣು, ಕೂದಲು, ಕೂದಲು ಹಿಂಗೆ ಲಾಸ್ಟ್ಗೆ ಬಾಕನ ಉಕಾರಗಳು ಹೋಗಿ ಬರೀ ಅರ್ಧಾಕ್ಷರಗಳಲ್ಲಿ ಉಳ್ಕೊಂಡಿದೆ. ಮತ್ತೆ ಬಹುವಚನ ಕೂಡ ಹಂಗೆ, ಇದರ ಮೊನ್ನೆ ಕೂಡ ಹೇಳಿದ್ದೆ, ಬಹುವಚನಗ ಕನ್ನಡದಿಂದ ಬಾಕನ ಗಳು, ಕನ್ನಡದಲ್ಲಿ ಏನು ಬಹುವಚನಕ್ಕೆ ನಾವು ಗಳುಗಳನ್ನ ಸೇರಿಸುವೆ ಆ ಗಳುಗಳು ಮಾಯಾಗಿ ಬರೀ ಗಾ ಉಳ್ಕೊಂಡಿದೆ. ಈಗ ಗಾಡಿಗಳು, ಗಾಡಿಗ, ಹಕ್ಕಿಗಳು, ಹಕ್ಕಿಗ, ನಾಯಿಗಳು, ನಾಯಿಗ ಹಿಂಗೆ. ಈಗ ಬೇರೆ ಬೇರೆ ಏನೇನು ಗಳುಗಳಲ್ಲಿ ಹಣ್ಣುಗಳು, ಹಣ್ಣುಗ, ಆ ರೀತಿ ಏನು ಕನ್ನಡದಲ್ಲಿ ನಾವು ಬಹುವಚನಕ್ಕೆ ಗಳುಗಳನ್ನ ಬಳಸ್ತೀವೋ ಅಲ್ಲಿ ಗಳುಗಳು ಹೋಗಿ ಬರೀ ಗಾಗೆ ಮಾತ್ರ ಉಳ್ಕೊಳುತ್ತೆ. ಳು ಇಲ್ಲಿ ಕೂಡ ಉಕಾರ ಇರುವಂತ ಕೊನೆಯ ಅಕ್ಷರ ಮಾಯವಾಗಿ ಬಹುವಚನಕ್ಕೆ ಗ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಮಾತ್ರ ರಾ ಬರುವಂತದ್ದು. ಈಗ ಮನುಷ್ಯರು, ಮೊನ್ಸರು, 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 ರು ಇರುವಂತಲ್ಲಿ ರು ಅದೆ. ಇದು ಕೂಡ ಮೇಲಿನ ಹಾಗೆ. ಉದಾಹರಣೆಗೆ ಕಣ್ಣಿನ ಹೇಗೆ ಉಕಾರ ಹೋಗಿ ಅರ್ಧಾಕ್ಷರಕ್ಕೆ ಬರುತ್ತೋ ಆ ರೀತಿ ಉಕಾರದಿಂದ ಕೊನೆಗೊಳ್ಳುವ ಹೆಚ್ಚಿನ ಪದಗಳು ಇಲ್ಲಿ ಅರ್ಧಾಕ್ಷರಕ್ಕೆ ಅಥವಾ ಪೂರ್ಣವಾಗಿ ಮಾಯ ಆಗುತ್ತದೆ. ಉದಾಹರಣೆಗೆ ಇಲ್ಲಿ ಕೊಟ್ಟ ಹಾಗೆ ಕಂಡತು, ಕಂಡಿತು, ಏನು ಕನ್ನಡದಲ್ಲಿ ನಾವು ಕಂಡಿತು ಅಂತ ಹೇಳ್ತೀವೋ ಅದು ಅರೆ ಭಾಷೆಗೆ ಬರುವಾಗ ಕಂಡತು. ನಂಗೆ ಅಲ್ಲಿ ಕೊತ್ತಿ ಕಂಡತು. ಕಾಲು, ಕಾಲು ಕೂಡ ಕಾಲು. ಹೋಯಿತು, ಹೋತು, ಇಲ್ಲಿ ಕೂಡ ನೋಡಿ ಹೋಯಿತು, ಉಕಾರ ಹೋಯಿತು. ಬಂದಿತ್ತು, ಉಕಾರಾಗ ಮತ್ತೆ ಹೋಗಿ ತಾದು ಬಂದತ್ತು. ಕಣ್ಣು, ಕಣ್ಣು. ಪಿಜಿನ್ ಅಂತ ಹೇಳಿದ್ರೆ ಗೊತ್ತುಂಟಲ್ಲ, ಮೊನ್ನೆ ತರಗತಿಯಲ್ಲಿ ಬರೆದ ಔಟ ಪಿಜಿನ್ ಇರುವೆ. ಪಿಜಿನ್ ಇರುವೆ. ಹಂಗೆ ಅದು ಕೂಡ ಇದು ಕೆಲವು ಏನು ಅರೆ ಭಾಷೆಯ ಹೊಸ ಪದಕ ಬಂದವೆ ಅದರಲ್ಲೂ ಕೂಡ ನಾವು ಈ ರೀತಿಯ ಕೊನೆಯ ಅಕ್ಷರಗಳ ಅರ್ಧಾಕ್ಷರಗಳ ಕಾಣಬೇಕು. ಕೂಗಿದರು, ಕೂಗಿತು ಅಥವಾ ಕೂಂಗಿತು, ಕೋಳಿ ಕೂಂಗಿತು, ಸತ್ತಿತು. ಇದ್ರಲ್ಲೂ ಕೂಡ ಏನೇನು ಉಕಾರಗಳಲ್ಲಿ ನಮಗೆ ಕೊನೆಗೊಳ್ಳುತ್ತೋ ಅದೆಲ್ಲವೂ ಅರ್ಧಾಕ್ಷರವಾಗಿ ನಮಗೆ ಸಿಕ್ಕಿದೆ ಇಲ್ಲಿ. ಹಂಗೆ ಇನ್ನು ಇದೆಲ್ಲದಕ್ಕೂ ಇದೇ ರೂಲ್ಸ್ ಇದಲ್ಲ, 95% ನಿಮಗೆ ಪದಗಳ ಈ ತರ ಮಾಡ್ಕನ ಹಿಂಗೆ ಸಿಕ್ಕಿದೆ. ಈಗ ಹೆಚ್ಚಾಗಿ ಏನಂತ ಹೇಳಿದ್ರೆ ನಾವು ಕನ್ನಡದಿಂದ ಇಂಗ್ಲಿಷಿನಿಂದ ನಾವು ಕನ್ನಡಕ್ಕೆ ಪದಗಳನ್ನ ಆಮದು ಮಾಡ್ಕೊಳ್ಳುವಾಗ ಹೇಗೆ ಅರ್ಧಾಕ್ಷರಗಳು ಬರುತ್ತೋ ಅದೇ ರೀತಿ ಕನ್ನಡದಿಂದ ಅರೆ ಭಾಷೆಗೆ ಮಾಡುವಾಗ ಈ ರೀತಿ ಅರ್ಧಾಕ್ಷರಗಳು ಬರುತ್ತೆ. ಈಗ ಇಂಗ್ಲಿಷಿನ ಬಸ್ ಅದೇ ಕನ್ನಡಕ್ಕೆ ಬರುವಾಗ ಬಸ್, ಹಾಗೆ ಏನೇನು ಈ ರೀತಿ ಬಸ್, ಲಾರಿ ಈ ತರದ ಅಕ್ಷರಗಳು ಹೇಗೆ ಕೊನೆಗೊಳ್ಳುತ್ತೋ ಅರ್ಧಕ್ಕೆ ಅದೇ ರೀತಿಯಲ್ಲಿ ಕನ್ನಡದಿಂದ ಅರೆ ಭಾಷೆಗೆ ಬರುವ ಕೂಡ ಈ ರೀತಿ ಅರ್ಧಾಕ್ಷರ ಆಗಿ ನಮಗೆ ಸಿಗುತ್ತೆ. ಹಾಗೆ ಅದೇ ರೀತಿ ನೋಡಿ, ಈಗ ಪುನಃ ಇದನ್ನ ಮುಂದುವರಿಸೋದ್ರೆ ತಳ್ಳುವುದು, ಎತ್ತುವುದು, ಇಲ್ಲಿ ಕೂಡ ಉಕಾರ ಮತ್ತೆ ಇಲ್ಲಿ ಕಳೆದೋಗುತ್ತೆ. ನೇಚುದು ಅಥವಾ ಪೊಕ್ಕುಸುದು, ಏಕವಚನದಲ್ಲಿ ನೇಚು, ಪೊಕ್ಕುಸು, ನೇಚಿ, ನೇಚಿನಿ. ಕಚ್ಚುವುದು, ಕಚ್ಚುದು, ಏಕವಚನಕ್ಕೆ ಬರುವಾಗ ಕಚ್ಚುವುದು, ಅಲ್ಲಿ ಕೂಡ ಉಕಾರ ಹೋಗಿ ಕಚ್ಚು, ಕಚ್ಚಿ ಬಹುವಚನಕ್ಕೆ. ಕರಿಯುವುದು, ಕರಿ, ಕರಿನಿ, ನೀ ಅವನ ಕರಿ, ನೀ ಅವರ ಕರಿನಿ. ಮುಚ್ಚುವುದು, ಮುಚ್ಚು, ಮುಚ್ಚುದು, ಪುನಃ ಅಲ್ಲಿ ಮುಚ್ಚು ಇರುವಂತ ಉಕಾರಗಳು ಹೋಗಿ ಬರೀ ಮುಚ್ಚು ಏಕವಚನಕ್ಕೆ. ಬಹುವಚನಕ್ಕೆ ಬರುವಾಗ ಮುಚ್ಚಿ. ಕೂಡಿಸುವುದು, ಕೂಡ್ಸುದು, ಕೂಡ್ಸು, ಸೇರ್ಸಿ. ಈಜುದು, ಈಂಜುದು, ಈಂಜ್, ಅಲ್ಲಿ ಈಂಜು, ಪುನಃ ಅದು ಉಕಾರ ಹೋಗಿ ಈಂಜ್, ಈಂಜಿ. ಕತ್ತರಿಸುವುದು, ಕಡಿದು, ಕಡಿ, ಕಡಿನಿ. ಉಜ್ಜುವುದು, ಉಜ್ಜು, ಉಜ್ಜು, ಉಜ್ಜು. ಕನ್ನಡದಲ್ಲಿ ಹೇಳ್ತಾರೆ ಹಲ್ಲು ಉಜ್ಜು, ಅದೇ ಅರೆ ಭಾಷೆ ಬರುವಾಗ ಉಜ್ಜು. ಏನು ಅಂತ ಹೇಳಿದ್ರೆ ನಮಗೆ ಕೇಳುವಾಗ ಪದಗಳು ನಿಮಗೆ ಹಾಗೆ ಅನ್ಸ್ಬೋದು. ಈಗ ಉಜ್ಜು ಅಂತ ಹೇಳೋತ್ತಿಗೆ ಉಜ್ಜು ಉಕಾರ ನಿಮಗೆ ಕಿವಿಗೆ ಬರ್ಬೋದು, ಆದ್ರೆ ನಾವು ಅಕ್ಷರ ರೂಪಕ್ಕೆ ಬಂದು ಬರೆಯುವಾಗ ಅದು ಅರ್ಧಾಕ್ಷರವಾಗಿ ಉಳಿಬೇಕು, ಉಜ್ಜು. ಮತ್ತೆ ಇನ್ನು ಇದರಲ್ಲಿ ಕ್ರಿಯಾಪದಗಳಲ್ಲಿ ನಾವು ಭೂತಕಾಲ, ವರ್ತಮಾನ ಮತ್ತೆ ಭವಿಷ್ಯತ್ ಕಾಲ. ಹಕ್ಕಿ, ಹಾರ್ತ್, ಹಕ್ಕಿ ಹಾರ್ತಾ ಉಟ್ಟು. ಈಗ ಹಾರ್ತಾ ಉಟ್ಟು
ಅನ್ನೋದನ್ನ ಒಟ್ಟಿಗೆ ಸೇರಿಸಿದಾಗ ಹಾರುತುಟ್ಟು. ಹಕ್ಕಿ ಹಾರುದು, ಹಾರುದು. ಅದನ್ನ ಈಗ ನಾವು ಅದನ್ನ ಶಾರ್ಟ್ ಫಾರ್ಮ್ ಸೇರಿಸಿ ಮಾಡೋತ್ತಿಗೆ ಹಾರುದು. ಕಿರಣ್ ಓದಿತು, ಕಿರಣ್ ಓದುತ್ತಾ ಉಟ್ಟು, ಅದು ಶಾರ್ಟ್ ಆಗಿ ಓದ್ತುಟ್ಟು. ಇದ್ರಲ್ಲಷ್ಟೇ ಓದ್ತುಟ್ಟುಲಿ ಓದು ಅರ್ಧ ಅಕ್ಷರವನ್ನ ಮತ್ತೆ ಕಾಣ್ಬೋದು. ಕಿರಣ್ ಓದುದು. ಮಳೆ ಜೋರು ಬರ್ತಿತ್ತು, ಭೂತಕಾಲದಲ್ಲಿ ಬರ್ತಿತ್ತು. ಮಳೆ ಜೋರು ಬರ್ತಾ ಉಟ್ಟು, ಬರ್ತಾ ಇದೆ, ಅದನ್ನೇ ಶಾರ್ಟ್ ಆಗಿ ಬರ್ತುಟ್ಟು. ಮಳೆ ಜೋರು ಬಾದು. ನಿದ್ದೆ ಮಾಡ್ದೆ, ನಿದ್ದೆ ಮಾಡ್ತೊಳೆ, ನಿದ್ದೆ ಮಾಡಿನೆ. ಟಿವಿ ನೋಡ್ತಿದ್ದೆ, ಭೂತಕಾಲದಲ್ಲಿ ನೋಡ್ತಾ ಇದ್ದೆ, ನೋಡ್ತಿದ್ದೆ. ಟಿವಿ ನೋಡ್ತಾ ಒಳೆ, ನೋಡ್ತೊಳೆ. ಹೀಗೆ ಶಾರ್ಟ್ ಆಗಿ ಬರ್ತದೆ. ಅದು 10 ಅಕ್ಷರಗಳು ಒಟ್ಟಿಗೆ ಸೇರಿ ನೋಡ್ತೊಳೆ. ಟಿವಿ ನೋಡಿನೆ. ಅಪ್ಪ ಕರ್ದೋ, ಅಪ್ಪ ಕರಿತೊಳೋ, ಅಪ್ಪ ಕರಿವು. ಬೊಳ್ಪು ಆತು, ಬೊಳ್ಪಾತು, ಬೊಳ್ಪು ಆತು. ಬೊಳ್ಪು ಆಗ್ತಾ ಉಟ್ಟು, ಅದನ್ನೇ ಆಗ್ತಾವನ್ನ ಅಲ್ಲಿ ಸ್ವರವನ್ನ ತೆಗೆದಾಗ ಅರ್ಧ ಅಕ್ಷರ ಆಗುತ್ತೆ, ಒಟ್ಟಿಗೆ ಸೇರಿದಾಗ ಬೊಳ್ಪು ಆಗ್ತುಟ್ಟು. ಬೊಳ್ಪು ಆದೆ. ನೆಂಪು ಆತು, ನೆಂಪು ಆಗ್ತುಟ್ಟು, ನೆಂಪು ಆದು. ಇದಿಷ್ಟು ನಾವು ಕ್ರಿಯಾಪದದಲ್ಲಿ ಇದುವರೆಗೆ ಕಲ್ತಿದ್ವಿ. ಮತ್ತೊಂದ್ಸಲಿ ರಿಫ್ರೆಶ್ ಮಾಡುವ ಅಂತ ಹೇಳಿ ವಿಷಯವನ್ನ ತಕೊಂಡೆ. ಏನಾದ್ರು ಇದರಲ್ಲಿ ಡೌಟ್ಸ್ ಇದೆಯಾ ಕ್ರಿಯಾಪದಗಳಲ್ಲಿ? ಮತ್ತೆ ನಿಮಗೆ ಇದುವರೆಗೆ ನೀವು ಬರೆಯುವಾಗ ಏನಾದ್ರು ಕಂಡಂತ ಡೌಟ್ಸ್ ಇದ್ರೆ ಕೇಳ್ಬೋದು. ಈಗ ಕನ್ನಡದ ಯಾವುದೇ ಕ್ರಿಯಾಪದದ ನಿಮಗೆ ಡೌಟ್ ಇದ್ರೆ ಕೇಳಿ, ಹೇಳುವೆಂದು. ಯಾವುದೇ ಕ್ರಿಯಾಪದ ಅಥವಾ ನೀವುಗೆ ಇದುವರೆಗೆ ಟ್ರೈ ಮಾಡೋದು ಯಾವ್ದಾದ್ರು ಕ್ರಿಯಾಪದಗಳು ಏನಾದ್ರು ಕಷ್ಟ ಆಗಿತ್ತು ಅಂದ್ರೆ, ಮೊನ್ನೆ ಯಾರೊಬ್ರು ಹಾಕಿದ್ರು, ನಾನು ಬಾತ್, ಈ ರೀತಿ ಕೆಲವು ಟ್ರೈ ಮಾಡಿದ್ದೀರಿ? ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಅದ್ರ ಬಗ್ಗೆ ಪುನೊಂದ್ಸರಿ ಮಾತಾಡೋಣ. ನಮಸ್ತೆ, ನಾ ತೇಜಸ್. ಹೊಳೆಯುತ್ತಿರುವೆಗೆ ಅಂತ ಹೇಳುವ? ಹೊಳೆಯುತ್ತಿರುವೆ. ಯಾವುದು? ಹೊಳೆಯುತ್ತಿರುವೆ. ಹೊಳೆಯುತ್ತಿರುವೆ. ಹೊಳ್ದಿಯ ಹೇಳುವೆ. ಹೊಳ್ದಿಯ, ಹೊಳ್ಪಿಯ, ಹೊಳ್ದದೆ. ವಸ್ತು ಆದ್ರೆ ಹೊಳ್ದದೆ, ವ್ಯಕ್ತಿಗೆ ಆದ್ರೆ ಹೊಳ್ಪಿಯ. ನೀ ಅಂತ ಬಾರಿ ಹೊಳುಪ್ತಾವಳ, ಹೊಳ್ಪಿಯ. ಹೊಳ್ದಿಯ, ಹೊಳ್ಪಿಯ, ಹೊಳ್ದಿಯ, ಹೊಳ್ಪಿಯ. ಹೊಳ್ಪುದು, ಹೊಳೆಯುವುದು, ಹೊಳ್ಪುದು. ನೀನು ಸೂರ್ಯನಂತೆ ಹೊಳೆಯುತ್ತಿರುವೆ. ನೀ ಸೂರ್ಯನಂಗೆ ಹೊಳ್ಪಿಯ. ಇನ್ನು ಅಂದ್ರೆ ಹೊಳ್ದಿಯ. ಎರಡು ಪದ ಬರ್ಕೊಳಕ್ಕೆ, ಅದು ಹೊಳ್ಪಿಯ ಹೊಳ್ದಿಯ ಎರಡು ಕೂಡ ಸರಿ, ಬೇಕಾದಂಗ ಹಾಕೋಣ. ಹಂಗೆ ವೈಲೇಶ್ ಸರ್ ಮೆಸೇಜ್ ಹಾಕಿದ್ರು, ಎಳ್ಳುದು ಇದ್ರ ಬಗ್ಗೆ ಹೇಳಿ ಅಲ್ವಾ ವೈಲೇಶ್ ಸರ್? ನಿಮ್ದು ಮೋಸ್ಟ್ಲಿ ಕೆಳಗಡೆ ಕನೆಕ್ಟ್ ಇದಕ್ಕೆ ಗೊತ್ತಿಲ್ವಾ ಅಂತ, ಹಾಗೆ ನಿಮ್ಮ ವಾಯ್ಸ್ ನಮಗೆ ಕೇಳ್ತಾ ಇಲ್ಲ. ಸ್ಕ್ರೀನ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದಿದೆ ಆಡಿಯೋ ಡಿವೈಸ್ ಕನೆಕ್ಟ್ ವಯ ಕಾಲ್ ಇನ್. ಆಗಿದೆ, ಏನೋ ಪ್ರಾಬ್ಲಮ್ ಇದೆ. ಅವರು ಎಳ್ಳುವುದು ಒಮ್ಮೆ ಹೇಳಿರ ಅಂತ ಹೇಳಿದ್ರು. ಎಳ್ಳುವುದು, ಎಳ್ಳುವುದು, ಎಳ್ಳುವುದು. ಈಗ ನಾವು ಹೇಳ್ತೇವೆ ಗದ್ದೆ ಎಳ್ಳುತ್ವ, ಅಂಗಳ ಎಳ್ಳುವುದು. ಗಿಡ ನಡಕ್ಕೆ ನಾವು ಗುಂಡಿ ತೋಡೋದಕ್ಕೆ ಎಳ್ಳುವುದು. ಗುಂಡಿ ತೋಡುವುದು, ಗುಂಡಿ ಎಳ್ಳುವುದು. ನೀವು ಯಾರಿಗೆ ಪ್ರಶ್ನೆ ಇದ್ರೆ ನಾವೇ ಕೇಳುವೆ, ನೀವ್ ಹೇಳ್ರಿ ಆಯ್ತು, ಗೊತ್ತಿರೋವೆಲ್ಲ ನಾವೇ ಗೊತ್ತಾದಂಗ. ಚತುರ್ ಅವ್ರು ಏನೋ ಗ್ರೂಪ್ ಅಲ್ಲಿ ಹಾಕಿದ್ರಲ್ಲ, ಏನದು? ಯಾರು? ಚತುರ್ ಅವರು. ಚತುರ್ ಗ್ರೂಪ್ ಅಲ್ಲಿ ಚತುರ ಒಳಲ್ಲ ಏನು ಹಾಕಿಲ್ಲ ಸರ್, ನಾನು ಹಾಕಿಲ್ವಾ? ಸಾರಿ ಅಂತ ಹಾಕಿದ್ದೆ ಅಷ್ಟೇ, ನಿನ್ನೆ ಕ್ಲಾಸಿಗೆ ಬಂದ್ಲಲ್ಲ. ಅದು ಅನ್ಮ್ಯೂಟ್ ಬಟನ್ ವರ್ಕ್ ಆಗುತ್ತೆ ನೋಡಿದೆ. ನೋಡಿದ್ದೆ. ಮಾತಾಡಿದ್ರೆ ಹಾಕಿಲ್ಲ, ಇನ್ನು ಯಾಗಳು ಮಾತಾಡಕ್ಕೆಲ್ಲವು. ಆಯ್ತು.
ಇನ್ನು ಇಷ್ಟು ದಿನ ಕ್ಲಾಸ್ ಅಲ್ಲಿ ಈಗ ನೀವು ಇಲ್ಲಿ ಕೇಳಿ ಆದ ಮೇಲೆ ನೀವು ಕೆಲವು ಪ್ರಯತ್ನ ಪಟ್ಟೋಳ್ರಿ. ಆ ಪ್ರಯತ್ನ ಏನಾದ್ರು ನಿಮ್ಗೆ ಕಷ್ಟ ಆಯ್ತು, ಈ ಪದ ನಂಗೆ ಮಾಡಿಕ್ ಆಗ್ತದೆ ಅಥವಾ ಇದನ್ನ ಹೆಂಗೆ ಮಾಡಕ್, ಆತರ ಇದ್ರೂ ಕೂಡ ನಿಮ್ಮ ಡೌಟ್ಸ್ ನ ಕೇಳಕ್. ಮನೋಜ ಹೇಳಿ. ನಾ ಶೇರ್ ಕೇಳ್ದೆ, ನೀ ಎಕ್ಸೆಸ್ ಕೊಡು. ನಾ ಇಲ್ಲಿ ಒಂದು ಸೆಂಟೆನ್ಸ್ ಕನ್ನಡದಲ್ಲಿ ಬರ್ದಾರೆ ಶೇರ್ ಮಾಡ್ನೆ, ಅದರೆಲ್ಲವೂ ಅರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಲಿ. ಎಲ್ಲ ಮಾಡಿ ನೋಡಿ, ಈಗ ಎಲ್ಲವೂ ಗೊತ್ತಿತ್ತು ನಮ್ಮ ಕಲ್ತಳ. ಇವನ್ನ ಫಸ್ಟ್ ಮಾಡು ಎಲ್ಲ. ಮತ್ತೆ ಅನುಷಾವು ಸುಮಾರು ದಿನದ ಮೇಲೆ ಬಂದದ್ದು ಕ್ಲಾಸ್ಗೆ. ನೆಕ್ಸ್ಟ್ ಕ್ಲಾಸಿಗೆ ಒಬ್ಬೊಬ್ಬರು ಕಥೆ ಹೇಳಪ್ಪ. ಇದು ಕುಸುಮವಿಯರ್ ಹೊಸ ನೆಂಟ್ರು ಮನೆ. ಒಂದು ಡೌಟ್ ಮನೋಜ್ ಸರ್. ಹೇಳಿ. ಕೇಳಿ, ಯಾರೋ ಡೌಟ್ ಕೇಳಿದ್ರಲ್ಲ. ನಾನೇ ಸರ್, ನಳಿನಿ. ಹೇಳಿ ಮೇಡಮ್. ಸರ್, ಕೂಸು ಕಣ್ಣೀರು ಸುರಿಸ್ತದೆ. ಕೂಸು ಕಣ್ಣೀರು ಸುರಿಸಿದೆ. ಕಣ್ಣೀರು ಸುರಿಸಿದೆ. ಸುರಿಸುತ್ತದೆ ಹೋಗಿ ಸುರಿಸಿದೆ. ಓಕೆ ಸರ್. ಕೂಸು ಕಣ್ಣೀರು ಸುರಿಸಿದೆ. ಕಂಡದೆಲ್ಲ ಸ್ಕ್ರೀನ್? ಹಾ ಸರ್. ಎಷ್ಟು ಕ್ರಿಯಾಪದ ಕೊಟ್ಟಿದ್ರಲ್ಲಿ? ತಿನ್ನುತ್ತಿದ್ದ, ಓಡಿದ, ಓಡಿ ಬಂದು, ಕಚ್ಚಿಕೊಂಡು ಹೋಯಿತು. 4 ಕ್ರಿಯಾಪದ ಒಟ್ಟಿಗೆ. ಇದರ ಇಡೀ ಒಂದು ಕನ್ನಡ ಅರೆ ಭಾಷೆ ಸೆಂಟೆನ್ಸ್ ಗೆ ಮಾಡಿ. ಹಾ ಸರ್. ಬೇಕಿದ್ರೆ ಸೈಡ್ಲಿ ಕೈ ಪುಸ್ತಕದಲ್ಲಿ ಬರ್ಕೊಂಡು ಮತ್ತೆ ನೀವು ಪ್ರೆಸೆಂಟ್ ಮಾಡಿ, ಓರಲ್ ಆಗಿ ಹೇಳಕ್ಕೆ ಡೈರೆಕ್ಟ್. ಫಸ್ಟ್ ಲಾಯ್ಕ್ ಸೆಂಟೆನ್ಸ್ ಬರ್ಕಣಿ, ಮತ್ತೆ ಒನ್ ಬೈ ಒನ್ ಪ್ರೆಸೆಂಟ್ ಮಾಡಿ. ವಾಯ್ಸ್ ಕೇಳ್ತಿಲ್ಲ. ಸ್ವಲ್ಪ ಸೆಂಟೆನ್ಸ್ ಕಷ್ಟ ಉಂಟು. ಅಂಗಳದಲ್ಲಿ ಇದು ಅರೆ ಭಾಷೆಯಲ್ಲಿ ಇಜ್ಜಲ್ ಅಂತ ಹೇಳುವೆ. ಅದರ ಅಂಗಳನೇ ಇರ್ಲಿ, ತೊಂದರೆ ಇಲ್ಲ. ಮನೋಜ, ನಾನು ಟ್ರೈ ಮಾಡಕ್ಕ? ಎಲ್ಲವೂ ಟ್ರೈ ಮಾಡೋಕು. ಅಂಗಳದಲ್ಲಿ ಅಕ್ಕಿ ತಿನ್ನುತ್ತಿದ್ದ ಕೋಳಿನ ನೋಡಿದ ಕಾಡು ಕುತ್ತಿ ಓಡಿ ಬಂದು ಕಚ್ಚಿಕೊಂಡು ಹೋತು. ನೋಡ ಉಳ್ದವರ್ದು. ನಾನ್ ಟ್ರೈ ಮಾಡ್ಲಾ ಸರ್? ಅಂಗಳದಲ್ಲಿ ಅಕ್ಕಿ ತಿಂತಿದ್ದ ಕೋಳಿನ ನೋಡ್ದ ಕಾಡ್ಬೇಕು ಓಡಿ ಬಂದು ಕಚ್ಚಿಕೊಂಡು ಹೋತು. ಅಕ್ಕಿಗೆ ಅರ್ಸಿ ಅಂತ ಹೇಳೋದಲ್ಲ? ಅಕ್ಕಿನೇನಾ? ಅಕ್ಕಿನೇ. ಬರೀನಿ, ತೊಂದರೆ ಇಲ್ಲ ಬರೀನಿ. ಅಂಗಳದಲ್ಲಿ ಅಕ್ಕಿ ತಿಂತಿದ್ದ ಹೆಂಟೆಯನ್ನು ನೋಡ್ದ ಕಾಡು ಬೆಕ್ಕು ಓಡಿ ಬಂದು ಕಚ್ಕೊಂಡು ಹೋತು. ಬೇರೆ ಪ್ರಯೋಗ ನೋಡ ಉಳ್ದದ್ದು. ನಾನು ಹೇಳ್ತೀನಿ. ಅಂಗಳಲ್ಲಿ ಅಕ್ಕಿ ತಿಂತಿದ್ದ ಕೋಳಿನ ನೋಡ್ದ ಕಾಡು ಓಡಿ ಬಂದು ಕಚ್ಚಿಕೊಂಡು ಹೋತು. ಕಾಡು ಕೊತ್ತಿ. ಕರೆಕ್ಟ್. ಅಂಗಳದಲ್ಲಿ ಅಕ್ಕಿ ತಿಂತಿದ್ದ ಕೋಳಿಯನ್ನು ನೋಡ್ದ ಕಾಡು ಬೆಕ್ಕು ಓಡಿ ಬಂದು ಕಚ್ಕೊಂಡು ಹೋತು. ಅಂಗಳಲ್ಲಿ ಅಕ್ಕಿ ರಾಘವೇಂದ್ರ ಬಾವ, ಅದು ಕಾಡು ಬೆಕ್ಕಿಗೆ ನಮ್ದು ಕಬ್ಬೆಕ್ಕು ಅಂತಾನೆ ಹೇಳ್ಬೇಕು. ಕಬ್ಬೆಕ್ಕು. ಓಕೆ ಫೈನ್. ಕೋಳಿ ಹೆಂಟೆ ಅದ ಸರ್? ಅದೇ ನೀವು ಹಾಕಣಿ. ಕೋಳಿ ಮುಂಜಾನೂ ಆದೆ.
ಕೋಳಿಲಿ ಬೇರೆ ಬೇರೆ ಬಗೆ ಬಂದದೆ ಅಕ್ಕ. ಕೋಳಿ ತೆಳ್ರೆ ಒಂದೇ, ನಾವ್ ಅದ್ರ ಡಿವೈಡ್ ಮಾಡ್ಕೊಂಡ ಹುಂಜ, ಹೆಂಟೆ, ಲಾಕಿ, ಪಿಳ್ಳೆ, ಮಂಜದ, ಮೈಪತ ಎಂತೆಲ್ಲ ಬಂದದೆ ಅದರಲ್ಲಿ ಬೇರೆ ಬೇರೆ. ಆತಾ? ನೆಕ್ಸ್ಟ್ ಗೊತ್ತಾತಲ್ಲ ಇದು? ಎಸ್ ಸರ್. ನೆಕ್ಸ್ಟ್ ಸೆಂಟೆನ್ಸ್. ಇಲ್ಲಿ ಕೂಡ ನೋಡಿ ಆಗ್ಲೇ ಹೇಳ್ದಾಗೆ ಕಚ್ಚಿಕೊಂಡು, ಅಲ್ಲಿ ಉಕಾರ ಹೋಗಿ ಕಚ್ಚಿಕಂಡು, ಹೋಯಿತು, ಹೋತು, ಈ ರೀತಿ ಹೆಚ್ಚಾಗಿ ಉಕಾರಗಳಲ್ಲಿ ಹೋಗಿ ಅರ್ಧ ಅಕ್ಷರಗಳು ಉಳಿಯುತ್ತೆ ನಮ್ಗೆ. ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಹಿರಿಯರು ಮನೆಗೆ ನೆಂಟರು ಬಂದದ್ದನ್ನು ಕಂಡು ಮಾಡುತ್ತಿದ್ದ ಕೆಲಸವನ್ನು ಸಾರಿ ಬಿಟ್ಟು ಇದು ಭಯಂಕರ ಒಟ್ಟು ಅಂತ ತಲೆ ಹಣದೀಗ ನೋಡಿ ಇವತ್ತೆಲ್ಲ. ಇದರಲ್ಲಿ ಎಷ್ಟು ಕ್ರಿಯಾಪದಗಳು ನೋಡಿ? ಮಾಡುತ್ತಿದ್ದ, ನೆಕ್ಸ್ಟ್ ಬಂದದ್ದನ್ನು ಇದೆಯಾ ಸರ್? ಮಾಡುತ್ತಿದ್ದ ಇದೆ. ಬರುದು ಕೂಡ ಕ್ರಿಯಾಪದ ಬರ್ತಾ ಇದ್ದಾರೆ. ತೊಳೆದುಕೊಂಡು, ಅರ್ಧಕ್ಕೆ ಕಾಲೊರೆಸಿಕೊಂಡು, ಓಡೋಡಿ, ಬಿಟ್ಟು, ಅರ್ಧಕ್ಕೆ ಕೈ ಬಿಟ್ಟು, ಬಿಟ್ಟು ಅರ್ಧಕ್ಕೆ ಕೈ ಬಿಡೋದು, ಇದು ಕೂಡ ಕ್ರಿಯಾಪದಗಳೇ. ಸರ್ ಈಗ ಕೇಳ್ತುಂಟಾ ನನ್ನ ವಾಯ್ಸ್? ಹಾ ಸರ್. ಹಲೋ ಹಲೋ ಕೇಳ್ತುಂಟಾ? ಕೇಳ್ದೆ ಸರ್. ಹಲೋ ವೈಲೇಶ್ ಸರ್ ಅಲ್ಲ? ಹಾ ಹೌದು ಹೌದು ಕೇಳ್ದೆ ಉಂಟು ಸರ್. ಹಾ ಸರಿ ಸರ್ ಸರಿ ಸರ್. ನನ್ನ ಎಂತ ಇಯರ್ಫೋನ್ ಸರಿ ಇಲ್ಲ, ಅದು ಚೇಂಜ್ ಮಾಡಿದೆ. ಸರಿ ಅಲ್ಲ, ಮೊನ್ನೆಂದಿತ ಕೇಳ್ತಾ ಇರ್ಲಿ, ಇಂದು ನಿಮ್ಮ ವಾಯ್ಸ್ ಲಾಗಿ ಕೇಳ್ತೊಟ್ಟು. ಓಕೆ ಸರ್ ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡ ಥ್ಯಾಂಕ್ ಯು ಸರ್. ನೋಡ ಬರ್ದವೆಲ್ಲ ಓದಿ ಹೇಳಿ. ಮನೆಗೆ ನೆಂಟ್ರಿಗ ಅರೆವಾಸಿ ಹೇಳೋಕಲ್ಲ? ಅರೆವಾಸಿ ಕನ್ವರ್ಟ್ ಮಾಡಿ ಓದಿ ಹೇಳಿ. ಮನೆಗೆ ನೆಂಟರು ಬಂದದ್ದು ಕಂಡು ಮಾಡ್ತಿದ್ದ, ಗದ್ದೆಯಿಂದ ಶುರು ಮಾಡಿ. ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದ ಹಿರಿಯಗ ಮನೆಗೆ ನೆಂಟಗ ಬಂದದ್ದು ಕಂಡು ಮಾಡ್ತಿದ್ದ ಕೆಲಸವನ್ನ ಅರ್ಧಕ್ಕೆ ಬಿಟ್ಟು ಕೈ ತೊಳ್ಕೊಂಡು ಕಾಲೆರಿಸಿಕೊಂಡು ಓಡೋಡಿ ಬಂದ. ಬೇರೆ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದ ಹಿರಿಯವು ಮನೆಗೆ ನೆಂಟ್ರಿಗ ಬಂದದನ್ನ ಕಂಡು ಮಾಡ್ತಿದ್ದ ಕೆಲಸವು ಅರ್ಧಕ್ಕೆ ಬಿಟ್ಟು ಕೈ ತೊಳೆದು ಕಾಲೊರೆಸಿ ಹೊರೊಂದು ಬಂದು. ಬೇರೆ ಹೇಳಿ. ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದ ಹಿರಿಯವು ಮನೆಗೆ ನೆಂಟಗ ಬಂದದನ್ನು ಕಂಡು ಮಾಡ್ತಿದ್ದ ಕೆಲಸನ ಅರ್ಧಕ್ಕೆ ಬಿಟ್ಟು ಕೈ ತೊಳ್ಕೊಂಡು ಕಾಲೊರೆಸ್ಕೊಂಡು ಓಡೋಡಿ ಬಂದ. ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದ ಹಿರಿಯ ಮನೆಗೆ ನೆಂಟ್ರಂಗ ಬಂದದ್ದ ಕಂಡು
ಮಾಡ್ತಿದ್ದ ಕೆಲ್ಸ ಅರ್ಧಕ್ಕೆ ಬಿಟ್ಟು ಕೈಕೊಂಡು ಕಾಲೊರ್ಸ್ಕೊಂಡು ಓಡಿ ಬಂದವೆ. ಗದ್ದೆಲಿ ಕೆಲಸ ಮಾಡ್ತಿದ್ದ ಹಿರಿಯವು ಮನೆಗೆ ನೆಂಟ್ರಗ ಬಂದದ ಕಂಡು ಮಾಡ್ತಿದ್ದ ಕೆಲಸನ ಅರ್ಧಕ್ಕೆ ಬಿಟ್ಟು ಕೈ ತೊಳ್ಕೊಂಡು ಕಾಲೊರ್ಸ್ಕೊಂಡು ಓಡೋಡಿ ಬಂದೋ. ಬೇರೆ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದ ಹಿರಿಯವು ಮನೆಗೆ ನೆಂಟ್ರು ಬಂದದ ಕಂಡು ಮಾಡ್ತಿದ್ದ ಕೆಲಸನ ಅರ್ಧಕ್ಕೆ ಬಿಟ್ಟು ಕೈ ತೊಳ್ಕೊಂಡು ಕಾಲೊರ್ಸ್ಕೊಂಡು ಓಡೋಡಿ ಬಂದು. ಹೇಳಿ ಅಭ್ಯಾಸ ಅದೇ. ಗದ್ದೆಲಿ ಕೆಲಸ ಮಾಡ್ತಿದ್ದ ಹಿರಿಯರ ಮನೆಗೆ ನೆಂಟ್ರಿಗೆ ಬಂದದ್ದ ಕಂಡೆ ಮಾಡ್ತಿದ್ದ ಕೆಲಸನ ಅರ್ಧಕ್ಕ ಬಿಟ್ಟೆ ಕೈ ತೊಳೆದ್ಕಂಡೆ ಕಾಲೊರ್ಸ್ಕೊಂಡು ಓಡೋಡಿ ಬಂದವು. ಬಾಕಿ ಯಾರು? ಆಶೀಶ್ ಅವು ಬಾಕಿ. ನಂಗೆ ದೊಡ್ಡ ಸೆಂಟೆನ್ಸ್ ಓದಿಕ್ಕೆ ಆದಿಲ್ಲ. ಹೌದಾ? ಸಾರಿ. ಟ್ರೈ ಮಾಡಿ. ಪ್ರವೀಣ್ ಗೊತ್ತಿತ್ತು ಯಾರಳ? ಸೌಮ್ಯ ಅಕ್ಕ. ಒಂದ್ಸರ್ತಿ ಹೇಳಿ ಬಾಯ್ಲಿ ಯಾರು ಫ್ರೀಗೆ ನೋಡಿ, ಅವ್ರು ಟೆಸ್ಟ್ ಮಾಡ್ತಾರಲ್ಲ ಆ ಟೈಮಲ್ಲಿ ನಿಮ್ಗೆ ಮೇಲಾದ್ರೆ ಗದ್ದೆಲಿ ಕೆಲಸ ಮಾಡಿದ ಹಿರಿಯವು ಮನೆಗೆ ನೆಂಟ್ರಿಗೆ ಬಂದದರ ಕಂಡು ಮಾಡ್ತಿದ್ದ ಕೆಲ್ಸನ ಅರ್ಧಲೇ ಬಿಟ್ಟು ಕೈ ತೊಳ್ಕೊಂಡ್ ಕಾಲು ಒರ್ಸ್ಕೊಂಡ್ ಓಡೋಡಿ ಬಂದು. ಸರಿ ಅಲ್ಲ? ನೆಕ್ಸ್ಟ್ ಸ್ನಾನ ಮಾಡಿ ಸ್ನಾನಕ್ಕೆ ಮೋಸ್ಟ್ಲಿ ಒಂದು ಪದ ಮೀ. ಸ್ನಾನಕ್ಕೆ ಬರುವಂತದ್ದು ಸ್ನಾನ ಮಾಡುವುದು. ಸ್ನಾನ ಮಾಡುವುದು ಅರೆ ಭಾಷೆ ಭಾಗನ ಮೀಯುವುದು ತಾದೆ. ಮೀದು. ನಂಗೆ ಸ್ನಾನ ಮಾಡಿ ಮೀದ್ ಔಟ್. ನೀವು ಹೋಗಿ ಇನ್ನು ನೀವು ಹೋಗಿ ಮೀ ಬಾಕನ ಒಂದು ಬಕೆಟ್ ನೀರು ತುಂಬಿಸಿಟ್ಟು ಬಾ. ಬೇರೆ ನಾ ಮೀ ಬಾತ್ ಇನ್ನ ನೀ ಹೋಗು ಬಾಕನ ಒಂದು ಬಕೆಟ್ ನೀರು ತುಂಬಿಸಿ ತಗೊಂಡು ತುಂಬಿಸಿಟ್ಟ. ನೀಕೆ ಹೋಗು. ನಾನು ಮಿಂದಾತ್ ಇನ್ನು ನೀ ಹೋಗಿ ಮಿಂದ್ ಬರಕನ ಒಂದು ಬಕೆಟ್ ನೀರು ತುಂಬಿಸಿಟ್ಟು ಬಾ. ಬೇರೆ ಇನ್ನು ನೀ ಹೋಗಿ ಮಿಂದು ಬಾಕೆ ಒಂದ್ ಬಕೆಟ್ ನೀರ್ ತುಂಬಿಸಿಟ್ಟು ಬಾ. ಇಲ್ಲೇ ಇರ್ದು ಅರೆ ಭಾಷೆನ ಸೊಗಸು. ಕನ್ನಡಲ್ಲಿ ಎಷ್ಟು ಉದ್ದ ಇತ್ತು ಅದ್ರ ಎಷ್ಟು ಗಿಡ್ಡ ಮಾಡ್ದು ಅಂತ ನೋಡಿ ಕಣೀಗ ಅರೆ ಭಾಷೆಗೆ ಬಾಕನ. ಸರ್ ನೀರು ತುಂಬಿ ಸಿಸಿ ಅಂತ ಸರ್? ತುಂಬಿಸಿಟ್ಟು. ಉದಾಹರಣೆಗೆ ಈಗ ಕೊಯ್ದಿಡು ಅಂತ ಹೇಳ್ತೇವೆ ಅಲ್ಲ.
ಕೊಯ್ದಿಡು. ಇದರ ಅರೆ ಭಾಷೆಯ ವಾಕ್ಯದಿಂದ ಹೇಳುವ ನಾವು ಕೊಯ್ಸಿ ಇಡು. ಕೊಯ್ದಿಡು. ಕೊಯ್ದಿಸಿ. ಅಲ್ಲ ನೋಡಿ, ಇನ್ನೊಂದ್ಸಲ ಈ ಕೆಳಗಿನ ಸೆಂಟೆನ್ಸ್ ಆಯ್ಕೆ ಹೇಳಿ. ನಾ ಮೀದಾತ್ ಇನ್ನು ನೀ ಹೋಗಿ ಮೀ ಬಾಕ ಒಂದು ಬಕೆಟ್ ನೀರ್ ತುಂಬಿಸಿ ಬಾ. ನಾ ಮೀದಾತು ಇನ್ನು ನೀ ಹೋಗಿ ಮೀ ಬಾಕನ ಒಂದು ಬಕೆಟ್ ನೀರು ತುಂಬಿಸಿ ಬಾ. ನಾ ಮೀದಾತ್ ಇನ್ನು ನೀ ಹೋಗಿ ಮೀ ಬಾಕನ ಒಂದು ಬಕೆಟ್ ನೀರ್ ತುಂಬಿಸಿ ಬಾ. ನೆಕ್ಸ್ಟ್ ಗೆ ಬನ್ನಿ. ನಾ ಊಟ ಮಾಡಿ ಆತ್ ನೀ ಊಟ ಮಾಡ್ದ ಮೇಲೆ ಉಳ್ದ ಪಾತ್ರೆಗಳನ್ನ ತೊಳ್ದಿಟ್ಟು ಬಾ. ನಾ ಊಟ ಮಾಡಿ ಆತ್ ನೀ ಊಟ ಮಾಡ್ದ ಮೇಲೆ ಉಳ್ದ ಎಲ್ಲ ಪಾತ್ರೆಗ ಇಟ್ಟು ಬಾ. ಇನ್ನೂ ಸಣ್ಣದು ಮಾಡಿಕೆ ಅದೇ, ಇನ್ನೂ ಸಣ್ಣದು ಮಾಡುವೆ. ಹಿಂದಿನ ಪದದಲ್ಲಿ ಕೂಡ ಒಂದು ಪದನ ಬದಲಾವಣೆ ಮಾಡಕ್ ಕೂತ ಹೇಳೋದು ಹಿಂಗೆ ಮಾಡಕ್, ಅದನ್ನ ಇಲ್ಲಿ ಬಳಸಿ ಕಣಿ. ಹೌದು, ಇದರ ಇನ್ನೂ ಸಣ್ಣದು ಮಾಡಕ್. ನಾ ಊಟ ಮಾಡಿ ಆತ್ ನೀ ಊಟ ಮಾಡಿ ಆತ್ ಸರಿ, ಊಟ ಮಾಡಿ ಆತ್, ಆದ್ರೆ ಇನ್ನೂ ಸಣ್ಣದು ಮಾಡಿಕೆ ಅದೇ. ನಾವು ಊಟ ಎರಡೇ ಅಕ್ಷರಗಳೇ ಮುಗಿಸ್ಬೋದು ಅದನ್ನ. ನಂದು ಊಟ ಆತ್ ಎರಡೇ ಪದಗಳೇ ಮುಗಿಸ್ಬೋದು. ನಂದು ಉಂಡಾತ್. ನಾ ಉಂಡೆ. ನಾ ಉಂಡೆ. ನೀ ಉಂಡು ಮಿಕ್ಕ ಪಾತ್ರೆನ ತೊಳ್ದಿಟ್ ಬಾ. ಪಾತ್ರೆಗ ತೊಳ್ದಿಟ್ ಬಾ. ನೀ ಉಂಡು ಉಳಿದ ಪಾತ್ರೆ ತೊಳ್ದಿಟ್ ಬಾ. ಮಿಕ್ಕ ಪಾತ್ರೆ ನಾ ಊಟ ಮಾಡಿ ಆತು. ನಂದು ಊಟ ಆತು. ಇನ್ನು ಬೇರೆ ಪ್ರಯತ್ನ ಪಡಿ, ತೊಂದ್ರೆ ಇಲ್ಲ, ತಪ್ಪಾದ್ರಿಂದ ಸಮಸ್ಯೆ ಇಲ್ಲ. ನೀ ಉಂಡಿಟ್ಟು ಮಿಕ್ಕ ಪಾತ್ರೆ ತೊಳ್ದಿಟ್ ಬಾ. ನಾ ಉಂಡಾತ ನೀ ಉಂಡಾದ ಮೇಲೆ ಉಳಿದ ಪಾತ್ರೆಗ ತೊಳೆದಿಟ್ಟು ಬಾ. ತೊಳೆದಿಟ್ಟು ಅನ್ನೋದಕ್ಕೆ ಹಿಂದೆ ಒಂದು ತಂದ ಒಂದು ಇದನ್ನ ತೊಳೆದಿಸಿ ಅಲ್ಲ, ಸೊಳಸಿಸಿ. ತೊಳೆದಿಸಿ ಬಾ. ಟ್ರೈ ಮಾಡಿ, ಆಗ್ಲೇ ಹತ್ರನ ಇದ್ದೀರಾ? ತೊಳೆದಿಟ್ಟು ಬಾ. ತೊಳ್ದು ಬಾ. ಪಾತ್ರೆಗಳ ಆಯ್ತಲ್ಲ ಸರ್? ಪಾತ್ರೆಗಳ ಮನುಷ್ಯರಿಗೆ ಮಾತ್ರ ಇಲ್ಲ, ಅದು ಒಂದೊಂದು ಶಬ್ದಗಳಿಗೆ ಹಂಗೆ ಬಂದದೆ ಅಮ್ಮ. ಪಾತ್ರೆಗ ಅಂತ ಹೇಳ್ರೆ ಪಾತ್ರೆಗಳು, ಪಾತ್ರೆಗಳನ್ನೆಲ್ಲಾ ತಿಳ್ಕನ ಪಾತ್ರೆಗಳ. ಹಂಗಾಗಿ ತೊಳ್ದಿಸಿ ಬಾ. ಎಷ್ಟು ಸೆಂಟೆನ್ಸ್ ಎಷ್ಟು ಗಿಡ್ಡಾತು ನೋಡಿ ಈಗ. ಇದು ಬ್ಯೂಟಿ ಆಫ್ ಅರೆ ಭಾಷೆ. ನೀ ಉಂಡ ಮೇಲೆ ಉಳ್ದ ಪಾತ್ರೆ ತೊಳ್ದಿಸಿ ಬಾ. ಉಂಡ ಮೇಲೆ ಉಂಡೆ ನೀ ಉಂಡ. ಇಲ್ಲಿ ಸರ್ ಇಲ್ಲಿ ಉಳ್ದ ಅಂತ ಆಗಲ್ವಾ? ಒಳ್ದ ಅಂತ ಆಗಿದೆ ಅದು. ಉಳಿದ ಅಂದ್ರೆ ಒಳದ ಅಂತ ಹೇಳ್ತಾರೆ. ಒಳದ ಉಳಿದಿರುವ. ಮಿಕ್ಕ ಪಾತ್ರೆ ಅಂದ್ರೆ ಕನ್ನಡ ಆಗೋಯ್ತಾ? ಯಾವ್ದಮ್ಮ? ಮಿಕ್ಕ ಕನ್ನಡ ಪದ. ಮಿಕ್ಕ
ಇದು ಈ ಉಳಿದಿರುವಂತದ್ದನ್ನೇ ಸ್ವಲ್ಪ ಬದಲಾವಣೆ ಮಾಡಿ ಒಳದ ಅಂತ ಹೇಳ್ತಾರೆ ಅಲ್ಲಿ. ಉಳಿದಿರುವ. ಆಗ ಕ್ರಿಯಾಪದಲ್ಲಿ ಯಾರು ಕೇಳ್ತೇನೆ ನೋಡಿ, ಉಳಿಯುವುದು ಕನ್ನಡ ಪದ, ಅದರ ಅರೆ ಭಾಷೆ ಅಂತ ಹೇಳಿ ಅಲ್ಲ. ಉಳಿಯುವುದು ಕನ್ನಡ, ಒಳದ ಅರೆ ಭಾಷೆ. ಈಗ ಮನೆಗೆ ನೆಂಟರು ಬಂದಾಗ ಹೇಳ್ತಾರಲ್ಲ, ಮನೆಗೆ ನೆಂಟರು ಬಂದಿದ್ರ ಇವತ್ತು ಉಳ್ಕೊಳ್ಳಿ, ಅದು ಕೂಡ ಇಲ್ಲಿ ಹಾಗೆ ಆಗುತ್ತೆ. ನೀವ್ ಮನೆಗೆ ಬಂದೋಳ್ರಿ, ಒಳ್ಕಣಿ. ನಾ ಇನ್ನ ನೆಂಟ್ರ ಮನೆಗೆ ಹೋಲೆ, ಎಲ್ಲಾ ಕಡೆ ಕೊರೋನಾ ಬಂದುಟ್ಟು. ಅಂತೆ ಅನ್ನೋದಕ್ಕೊಂದು ವಿಶೇಷ ಪದ ಬಂದಿದೆ ಅರೆ ಭಾಷೆಯಲ್ಲಿ. ನಾ ಇನ್ನು ನೆಂಟರ ಮನೆಗೆ ಹೋಲೆ, ಎಲ್ಲ ಕಡೆಗಳಲ್ಲಿ ಕೊರೋನಾ ಗಡ. ನಾನು ಇನ್ನು ನೆಂಟರ ಮನೆಗೆ ಹೋದ್ಲೆ, ಎಲ್ಲಾ ಕಡೆ ಕೊರೋನಾ ಗಡ. ನಾ ಇನ್ನು ಮನೆಗೆ ಹೋದಲೆ ಎಲ್ಲ ಕಡೆ ಕೊರೋನಾ ಉಂಟು. ಇಲ್ಲ, ನಾ ಇನ್ನು ನೆಂಟರ ಮನೆಗೆ ಹೋಲೆ. ಇಲ್ಲಿ ಬಹುಶಃ ಈ ಹಿಂದಿನ ದಿನಗಳಲ್ಲಿ ನೀವು ಪರಿಚಯ ಆಗದೇ ಇರುವಂತಹ ಒಂದು ಪದ ಅಂತ ಅಂದ್ರೆ ಗಡ. ಈ ಗಡ ಎನ್ನುವಂಥದ್ದಕ್ಕೆ ಅರೆ ಭಾಷೆಯಲ್ಲಿ ವಿಶೇಷವಾದಂತ ಒಂದು ಅರ್ಥ. ಅವನು ಹೋಗುತ್ತಾನಂತೆ, ಇವನು ಬರುತ್ತಾನಂತೆ, ಅವ ಹೋದೆ ಗಡ, ಇವ ಬಂದದೆ ಗಡ. ಆಕ್ಚುಲಿ ನಾವು ಸುಳ್ಳಿಯಲ್ಲಿ ಹೆಚ್ಚಾಗಿ ಅರೆ ಭಾಷೆ ಅಂತ ಹೇಳಿದ್ರೆ ಎಂತ ಹೇಳಿದ್ರೆ ಅದೇ ಗಡ ಭಾಷೆ ಮಾತಾಡೋದು ಅಂತ ಹೇಳುವಂತ ಒಂದು ಮಾತುಟ್ಟು. ಹವ್ಯಕಲಿ ನಾವು ಅಪ್ಪು ಅಂತ ಹೇಳುವೆ. ಅಪ್ಪು ಇಲ್ಲರೆ ಹೇಳಿ. ಕೊಂಕಣಿಲಿ ಮಾತಾಡ್ಕನ ವೈ ಅಂತ ಹೇಳುವೆ. ವೈ ಇರುವಾಗ ಎಲ್ಲ ಕೂರ್ಗಿಸು ಚಂದ, ಎಲ್ಲರೂ ಕೂರ್ಗಿ ನನ್ಗೂ ಚೆನ್ನಾಗೇ ಬರುತ್ತೆ. ಅವರೆಲ್ಲ ಈ ಒಂದಿಬ್ರು 3 ಜನ ಅರೆ ಗೌಡ್ರು ಇರುವಾಗ ಏ ಗಡ ಬಾ ಗಡ, ಏ ಗುಡೆ ಬಾ, ಒತ್ತುಗಡ ಬಾತುಗಡ ಅಂತ ಎಲ್ಲ. ಕರೆಕ್ಟ್. ಈ ಗಡ ಎನ್ನುವಂಥದ್ದು ತುಂಬಾ ಸಾಮಾನ್ಯ ಬಳಕೆಯಲ್ಲಿ ಇರುವಂತದ್ದು. ಈಗ ಹವ್ಯಕಲಿ ನಾವು ಹೆಂಗೆ ಅಪ್ಪು ಅಥವಾ ಹೇಳಿ, ಉದಿಯ ಇದು ಹೇಗೆ ಬೆಳಿಗ್ಗೆ ಬಂದಿದ್ರಂತೆ, ನಾವು ಇದೆಂತ ಹೇಳುವೆ, ಉದಿಯಪ್ಪಗೆ ಬಂದಿದ್ದವ ಹೇಳಿ. ಹಂಗೆ ಕೊಂಕಣಿ ಅದರ ಹಂಗೆ ವೈ ಅಂತ ಹೇಳುವೆ ಅಲ್ಲ, ಆ ತರ ಅರೆ ಭಾಷೆಯಲ್ಲಿ ಜಾಸ್ತಿ ಇರುವಂತದ್ದು ಗಡ. ಅಂದ್ರೆ ಅಂತೆ ಕಂತೆಗಳು ಅಂತ ಏನೋ ಹೇಳ್ತೀವೋ ಅದಕ್ಕೆ ಗಡ. ಅಲ್ಲಿ ಹೌದಂತೆ, ಹೌದು ಗಡ, ಬಂದಿದ್ದಂತೆ, ಬಂದಿತ್ತು ಗಡ, ಆಗುತ್ತಂತೆ, ಆದ ಗಡ. ಹಂಗೆ ಈ ಅಂತೆ ಕಂತೆಗಳಿಗೆ ನಾವು ಗಡವನ್ನ ಸೇರಿಸ್ತಾ ಹೋಗ್ತೇವೆ. ಮನೋಜ್ನ ಮನೇಲಿದ್ದ ಕೋಳಿ ವಿನೋದ್ನ ಮನೆಗೆ ಹೋಗುದು
ಹೋಗುದು ನೋಡಿದ ಪುನೀತ್ ರಮ್ಯಗೆ ಕೇಳು ಅನ್ಯ ಕಷ್ಟ ಉಂಟು ಕೇಳ್ತಾ ಇಲ್ಲಲ್ಲ. ಹಾ, ಇಂದಿನ ಲಾಸ್ಟ್ ಅಸೈನ್ಮೆಂಟ್. ಇನ್ನೂ ಉದ್ದ ಮಾಡಕ್ಕ ಬೇಡ, ಸಾಕ್ಬಿಡಿ. ಮನೋಜ್ಞ ಮನಲಿದ್ದ ಕೋಳಿ ವಿನೋದ್ನ ಮನೆಗೆ ಹೋಗುದು ನೋಡಿದ ಪುನೀತ್ ರಮ್ಯಂಗೆ ಹೇಳುತ್ತಾ ಕೂಗಿ ಹೇಳಿದ್ದು ಕೇಳಿದ ಸತೀಶ್ ವಿವೇಕಂಗೆ ಫೋನ್ಲಿ ತಿಳಿಸಕ್ಕೆ ಮನೆಯೊಳಗೆ ಓಡ್ದಾಗ ಎಡವಿ ಬಿದ್ದ. ಎಡವಿ ತೆಳ್ದಕ್ಕೆ ಎಡಗಿ ತೆಳುವೆ. ಎಡಗಿ ತೆಳ್ದಕ್ಕೆ ಕೇಳ್ದೆ ಅದೇ ಎಡಗಿ ಬಿದ್ದ ಅಲ್ಲ. ಮನೋಜ್ಞ ಮನೆಯಲ್ಲಿದ್ದ ಕೋಳಿ ಹೇಳಿ ಒಮ್ಮೆ. ಇದೊಂದು ಹೊಸ ಶಬ್ದ, ಎಡವಿ, ಎಡಗಿ. ಉಳ್ದದರ ಮನೋಜ್ಞ ಮನೆಯಲ್ಲಿದ್ದ ಕೋಳಿ ಹೇಳಿ ಸರ್. ವಿನೋದ್ನ ಮನೆಗೆ ಹೋಗಕನ ಹೋಗುದ್ ನೋಡಿದ ವಿನೋದ ಪುನೀತ್ ರಮ್ಯಂಗೆ ಕೇಳಲಿತ್ತ ಕೂಗಿ ಹೇಳಿದ್ನ ಕೇಳಿದ ಸತೀಶ್ ವಿವೇಕಂಗೆ ಫೋನ್ಲಿ ತಿಳಿಸೋಕೆ ಮನೆಯೊಳಗೆ ಓಡ್ದಾಗ ಎಡಗಿ ಬಿದ್ದ. ತಪ್ಪಾತ ಅಂತ ಅಲ್ಲ ಅನ್ಯ. ಪರವಾಗಿಲ್ಲ, ನಾಡು ಉಳ್ದವ್ರದ್ದು ಬರ್ಲಿ. ಸರಿಗೆ ಸರಿ ಅಲ್ಲ, ಇನ್ನೇ ಧೈರ್ಯ ಮಾಡು, ಧೈರ್ಯ ಮಾಡಬೇಕು ಹೇಳಕರೆ. ಧೈರ್ಯ ಮಾಡಕು ಹೇಳಕರೆ ಕೈಲ ಸರ್ ನಂಗೆ. ಟ್ರೈ ಮಾಡಿ, ತಪ್ಪಿರೋ ಹೆದರ್ಬೇಡಿ. ಮನೋಜನ ಮನೆಯಲ್ಲಿದ್ದ ಕೋಳಿ ವಿನೋದನ ಮನೆಗೆ ಹೋದನ್ನು ನೋಡಿದ ಪುನೀತ ರಮ್ಯಂಗೆ ಕೇಳಂತೆ ಕೂಗಿ ಹೇಳ್ದನ್ನು ಕೇಳಿದ ಸತೀಶರು ವಿವೇಕಂಗೆ ಫೋನ್ಲಿ ತಿಳಿಸಿಕೆ ಮನೆಯೊಳಕ್ಕೆ ಓಡಿದಾಗ ಎಡವಿ ಬಿದ್ದವು. ಮನೋಜನ ಮನೆಯಲ್ಲಿದ್ದ ಕೋಳಿ ವಿನೋದನ ಮನೆಗೆ ಮನೋಜನ ಕೋಳಿ ವಿನೋದನ ಮನೆಗೆ ವಿವೇಕನ್ಗೆ ಫೋನ್ನಲ್ಲಿ ಮನೆಯೊಳಗೆ ಹೋದ್ರ ನೋಡಿ
ರಮ್ಯಂಗೆ ಕೇಳುವಂಗೆ ಕರ್ತು ಹೇಳಿದರ ನಾಲ್ಕು ಲೈನ್ 3 ಲೈನಿಗೆ ತಂದು ಅದೇ ಅರೆ ಭಾಷೆ ಸರ್. ಅದೇ ಅರೆ ಭಾಷೆ. ಅದಕ್ಕೆ ಹೇಳ್ದಿದ್ರೆ ಅರ್ಧ ಭಾಷೆ ಅಂತ, ಹಂಗಾಗಿ ಅದು ಅರ್ಧ ಅದು ಹೇಳ್ದು. ಸರಿ ಅದ ನೋಡ, ಯಾರೊಬ್ಬ ಗಟ್ಟಿ ಓದಿ ಹೇಳಿ. ನಾ ಹೇಳಕ ಸರ್? ಧಾರಾಳ. ಮನೋಜ್ನ ಮನಲಿದ್ದ ಕೋಳಿ ವಿನೋದ್ನ ಮನೆಗೆ ಹೋದರ ನೋಡ್ದ ಪುನೀತ್ ರಮ್ಯಂಗೆ ಕೇಳುವಂಗೆ ಕರ್ದು ಕೇಳ್ದ ಸತೀಶ್ರು ವಿವಂಗೆ ಫೋನ್ಲಿ ತಿಳಿಸಿಕೆ ಮನೆ ಒಳಗೆ ಓಡ್ಕನ ಎಡಗಿ ಬಿತ್ತು. ಬೇರೆ ಕೇಳ್ತಾ ಸರ್? ಕೇಳ್ತಾ ಕೇಳ್ತಿ ಆಕ್ಚುಲಿ ಇದು ಓದಿಸುದು ಯಾಕೆ ಅಂತ ಹೇಳಿದ್ರೆ, ಓಕೆ, ಇದು ಉಚ್ಚಾರಗಳ ಅಭ್ಯಾಸ ಹಾಕೋದಿಕ್ಕೆ ಹಂಗೆ. ಓ ಧಾರಾಳ. ಮನೋಜನ ಮನೆಯಲ್ಲಿದ್ದ ಕೋಳಿ ವಿನೋದನ ಮನೆಗೆ ಹೋದರ ನೋಡ್ದ ಪುನೀತ್ ರಮ್ಯಂಗೆ ಕೇಳುವಂಗೆ ಕರ್ದು ಕೇಳ್ದು ಸತೀಶರು ವಿವೇಕಂಗೆ ಫೋನ್ಲಿ ತಿಳಿಸಕ್ಕೆ ಮನೆ ಒಳಗೆ ಓಡ್ಕಣ್ಣ ಎಡ್ಗಿ ಬಿದ್ದು. ಮನೋಜನ ಮನೆಯಲ್ಲಿದ್ದ ಕೋಳಿ ವಿನೋದನ ಮನೆಗೆ ಹೋದ ನೋಡ್ದ ಪುನೀತ ರಮ್ಯಂಗೆ ಕೇಳುವಂಗೆ ಕರ್ದು ಸತೀಶರ ವಿವೇಕಂಗೆ ಫೋನ್ಲಿ ತಿಳಿಸಕ್ಕೆ ಮನೆ ಒಳಗೆ ಓಡ್ಕೊಂಡು ಎಡಗಿ ಬಿಟ್ಟು. ಊಟ ಮಾಡ್ತಿರ್ತಾಳ. ಮನೆಯಲ್ಲಿದ್ದ ಕೋಳಿ ವಿನೋದನ ಆತಲ್ಲ, ಸರಿನಾ? ಈಗ ಲಾಸ್ಟ್ಗೆ ಉಚ್ಚಾರ ಒಂದು ಸರಿ ಹಾಕಿ, ವಿಶೇಷವಾಗಿ ಅನುನಾಸಿಕಗಳು ಬಳಸಿ ನಾವು ಮೊನ್ನೆ ಒಂದು ಫೇಸ್ಬುಕ್ ಬರ್ದಿದ್ದೆ, ಅದರ ಜಸ್ಟ್ ಒಂದು ಕೊಟ್ನೆ ಇಲ್ಲಿ ನೋಡಿ. ಕುഞ്ഞಪ್ಪನ ಮಂಗನ ಕುഞ്ഞി കുഞ്ഞക്കന തഞ്ഞണി മഞ്ഞണി മഞ്ഞങ്ങ ನೋಡ ಇಲ್ಲಿಗೆ ಬಾಕನ ಯಾಕೆ ಸ್ಟಾಪ್ ಆಗ್ತದ? ಮುಂದುವರಿಸಿ ನೋಡ. ಅದ ಅನ್ಯ ತಪ್ಪಾರೆ ಅಂತ ಭಯ ಅದೇ ಸರ್. ತೊಂದರೆ ಇಲ್ಲಪ್ಪ. ಕುഞ്ഞಪ್ಪನ ಮಂಗನ ಕುഞ്ഞಿ ಕುഞ്ഞಕ್ಕನ
തഞ്ഞണി മഞ്ഞണെ മഞ്ഞിയെ ಇನ್ಯೆ ಹಂಗಂಜ ಉಂಡತ್. ಇಲ್ಲ ನೋಡಿ, ಸರಿ ಕೇಳಿ. ಕುഞ്ഞപ്പನ ಮಂಗನ ಕುഞ്ഞಿ, ಕುഞ്ഞಕ್ಕನ ತಂಗಣೆ ಮಂಗಣೆ ಮುഞ്ഞಿಗೆ ഞങ്ങി ಹಂಜಂಜ ಉಂಡತ್. ಇದರ ಅರ್ಥ ಕುഞ്ഞಪ್ಪ ಅಂದ್ರೆ ಚಿಕ್ಕಪ್ಪ, ಕುഞ്ഞಪ್ಪನ ಮಂಗನ ಮಂಗ ಅವನ ಮಂಗ, ಕುഞ്ഞಪ್ಪನ ಮಗನ ಮಗ, ಇದು ಕುഞ്ഞಪ್ಪನ ಮೊಮ್ಮಗ, ಇಲ್ಲಿ ಅವನ ಮಗ ಆತಾ. ಕುഞ്ഞಕ್ಕ ಅಂದ್ರೆ ಬೇರೆ ಚಿಕ್ಕಮ್ಮನ, ತಂಗಣೆ ಮಂಗಣೆ, ಇದು ಈ ತಂಗಣೆ ಮಂಗಣೆ ಅಂತ ಹೇಳುವಂಥದ್ದು ಒಂದು ಶಬ್ದ. ಈಗ ಮಂಗಣೆ ಮಾಡುದು ಅಂತ ಹೇಳಿದ್ರೆ ಒಂದು ಎಂತ ಹೇಳುವ ಮನೋಜ್ ಕನ್ನಡಲ್ಲಿ? ಕೊಂಡಾಟದ ತಂಗಣೆ ಅಂತ ಹೇಳಿದ್ರೆ ಹೆಂಗಸರ್ ಮಾಡುವಂತ, ಇದು ವಿಶೇಷ ಹುಡುಗಿಯರು ಮಾಡುವಂತ ಒಂದು ನಾಚಿಕೆಯ ಸ್ವಭಾವ, ಅದು ತಂಗಣೆ. ಶೇಲೆ ಮಾಡುದು, ಸರಿ. ತಂಗಣೆ ಮಾಡುದು. ಮಂಗಣೆ ಅಂತ ಹೇಳಿದ್ರೆ ಒಂಥರ ಮುದ್ದು ಮಾಡುವಂಥದ್ದು ಅರ್ಥ. ಮುഞ്ഞಿ ಅಂತ ಹೇಳಿದ್ರೆ ಮುഞ്ഞಿ ಅದು ಒಂದು ಗುಣ ಸ್ವಭಾವಕ್ಕೆ. ñಂಗಿ ಈ ñಂಗಿ ಎನ್ನುವಂಥದ್ದು ಇದು ಈಗ ಉದಾಹರಣೆ ನೀವು ಬಾಯಿಲಿ ಹಾಕಕನ, ಸಪೋಸ್ ಏನಾದ್ರು ಒಂದು ಹಪ್ಪಳ ನೀವು ಫ್ರೈ ಮಾಡಿ 1 ಗಂಟೆ ಬುಟ್ಟ ಮೇಲೆ ಅದು ಒಂಥರ ನಾಣಿ ಹೋದಂಗ ಅದೇ ಅಲ್ಲ. ಆಗ ಅದರ ಬಾಯಿಲಿ ಹಾಕದ ಎಂತ ಮಾಡಕ್ಕಾದೆ ನೀವು? ನ್ಯಾಂಕ್ ಅಂತೇಳಿ ನಂಗೋಕಾದೆ ಅಲ್ಲ. ಅಂದ್ರೆ ಮತ್ತೆ ಬಾಯಿಲಿ ಹಾಕೊಂಡು ಒಂದೇ ಸೈಡ್ಲಿ ಹಲ್ಲಲ್ಲಿ ಸಿಕೊಂಡು ಅಗಿದು ಅಂತ ಅರ್ಥ. ಹಂಗೆ ಅಗ್ದು ಹಂಜಂಜ ಸ್ವಲ್ಪನೇ ಉಂಡತ್. ಕುഞ്ഞപ്പನ ಮಂಗನ ಕುഞ്ഞಿ, ಕುഞ്ഞಕ್ಕನ ತಂಗಣೆ ಮಂಗಣೆ ಮುഞ്ഞಿಗೆ ñಂಗಿ ಹಂಜಂಜ ಉಂಡತ್. ನೋಡ, ಯಾರು ಹೇಳಿಕೆ ಟ್ರೈ ಮಾಡಿ ನೋಡ. ಸ್ವಲ್ಪ ದಪ್ಪ ಹೇಳಿ. ಕುഞ്ഞപ്പನ ಮಂಗನ ಕುഞ്ഞಿ, ಕುഞ്ഞಕ್ಕನ ತಂಗಣೆ ಮಂಗಣೆ ಮುഞ്ഞಿಗೆ ñಂಗಿ ಹಂಜಂಜ ಉಂಡತ್. ಬೇರೆ ಈಗ ಜೀವನ್ ಹೇಳಿ. ಕುഞ്ഞപ്പನ ಮಂಗನ ಕುഞ്ഞಿ, ಕುഞ്ഞಕ್ಕನ ತಂಗಣೆ ಮಂಜಣೆ ಮುഞ്ഞಿಗೆ ñಂಗಿ ಹಂಜಂಜ ಉಂಡತ್. ಕುഞ്ഞಕ್ಕ ಅಲ್ಲ, ಕುഞ്ഞಕ್ಕ. ಅಲ್ಲಿ ಕಾಕೆ ಮಹಾಪ್ರಾಣ ಇಲ್ಲ ನೋಡಿ. ಕಾಕೆ ಇಲ್ಲ, ಕುഞ്ഞಪ್ಪ ಅಲ್ಲ, ಕುഞ്ഞಕ್ಕನ ಅದು ನಮಗೆ ಇನ್ನು ಇಲ್ಲ ಕುഞ്ഞಕ್ಕ ತಾನೆ ಹೇಳುವೆ, ಬಟ್ ನಾವು ಮಾಮೂಲಿ ಕುഞ്ഞಕ್ಕ ಅಂತ ಹೇಳ್ಬೇಕಷ್ಟೆ. ಕಲ್ಪನಕ್ಕ ಮಾತಾಡಿ ಬಾಕಿಲ್ಲ, ಮಾತಾಡಿ ಬಂದದ್ದು. ಕುഞ്ഞಪ್ಪನ ಮಂಗನ ಕುഞ്ഞಿ, ಮಂಗ ಕಾಕಾಗಾಗ ಮಂಗನ ಕುഞ്ഞಿ ñi ತಂಗಣ ಮಂಗನ ಮುഞ്ഞಿಗೆ ಹಂಜಂಜ ಮುഞ്ഞಿಗೆ ñಂಗಿ ಹಂಜಂಜ ಉಂಡತ್. ಎಸ್, ಓಕೆ. ಬೇರೆ ಯಾರು ಟ್ರೈ ಮಾಡೋಣ? ಕುഞ്ഞಪ್ಪನ ಮಂಗನ ಕುഞ്ഞಿ, ಕುഞ്ഞಕ್ಕನ ತಂಗಣೆ ಮಂಗಣೆ ಮುഞ്ഞಿಗೆ ñಂಗಿ ಹಂಜಂಜ ಉಂಡತ್. ಕಾಕಾ ಗಾಗ ಉಟ್ಟಲ್ಲ, ಚಾಚಾ ಜಾಜಾ ನ್ಯಾಕ್ಕೆ ಸ್ವರ ಸೇರಿಸಿಕೊಂಡೋಗಿ ನ್ಯಾ ñi ಞು ಞು ñೆ ñೈ ñೋ ñೌ ñಂ ñಃ. ಹಂಗಿದ್ರಲ್ಲಿ ಞ ñಿ, ಹಂಗಿದ್ರೆ ñಂಗಿ ಹಂಜಂಜ. ಇದು ಞ, ಅದು ಮೊದಲದು ಞ. ñಂಗಿ ಹಂಜಂಜ ಉಂಡತ್. ಮೂಗುನ ಕರಲೆಲ್ಲ ಸ್ವಲ್ಪ ಕಫ ಎಲ್ಲ ಅಂಟಿಕೊಂಡಿದ್ದಾರೆ, ಹೊರಡಿಕೆ ಸುಲಭ ಅದು ನೋಡಿದ್ದು.
ಯಾಕಂದ್ರೆ ಇದೆರಡು ಅನುನಾಸಿಕದ. ಅರೆ ಕನ್ನಡದಲ್ಲಿ ಬರುವಂತ ವಿಶೇಷವಾದಂತಹ ಅನುನಾಸಿಕಗ ಇದು. ಅನುನಾಸಿಕ ಅಂತ ಹೇಳಿದ್ರೆ ಇದರ ಎರಡರ ಬಳಸೋಕೂತಿದ್ದಾರೆ. ನಿಮಗೆ ನಾಸಿಕಗಳ ಉಪಯೋಗ ತುಂಬಾ ಮುಖ್ಯ. ಮೂಗುನ ಮುಚ್ಚಿ ಇದರ ಹೇಳಿಕೆ ನೋಡಿ, ಈ ಪದಗಳ ಉಚ್ಚಾರ ಮಾಡಿಕೆ ಆಗ್ಲಿ. ಈ ಜ್ಞಾ ಮತ್ತು ಜ್ಞಾ ಮತ್ತು ಜ್ಞಾನ ಗ ಜ್ಞಾ, ಅದ್ರ ಜ್ಞಾ ಅಂತ ಬಾಧೆಯಲ್ಲಿ ಮೂಗು ಮುಚ್ಚಿರೆ, ಅದಕ್ಕೋಸ್ಕರ ಇದರ ಅನುನಾಸಿಕ ಅಂತ ಕರೀದು. ಜ್ಞಾ ಮತ್ತು ಜ್ಞಾ. ಅದು ನಾಸಿಕದಲ್ಲೇ ವಾಕು ಅಲ್ಲ, ನಾಸಿಕ ಇದ್ದಾರೆ ಮಾತ್ರ, ಮೂಗಿದ್ದಾಗ ಮಾತ್ರ ಬಾದು, ಇಲ್ಲರೆ ಬಾದು. ಓಕೆ ಫೈನ್, ಇಲ್ಲಿಗೆ ಇಂದಿಷ್ಟು ಸಾಕು ನನ್ನ ಕಡೆಯಿಂದ ಆತ. ಬೇರೆ ಏನಾರು? ಕಂಟಿನ್ಯೂ ಟು ವಿನೋದ್ ಬಾವ. ಇಷ್ಟು ಈಗ ಹೇಳಷ್ಟು ಪದಗಳ ಇದಾವಟ್ಟು. ಇನ್ನಂಗೆ ನೀವು ದಿನ ನ್ಯೂಸ್ ಪೇಪರ್ ಓದೋದಾಗ್ಲಿ ಅಥವಾ ಬೇರೆ ಏನಾದ್ರೂ ಆರ್ಟಿಕಲ್ ಓದ್ತಾ ಇದ್ರೆ ಅದನ್ನ ಒಂದೊಂದು ಪ್ಯಾರ ತಕೊಂಡು ಅರೆ ಭಾಷೆಗೆ ತರ್ಜುಮೆ ಮಾಡಿಕ್ಕೆ ಟ್ರೈ ಮಾಡಿ. ಅಲ್ಲಿ ಏನಾದ್ರು ಈ ರೀತಿ ಪದಗ ಬಾತ್ಸೈತೆ ಹೇಳ್ರಿ ಅಥವಾ ಏನಾದ್ರು ಡೌಟ್ ಉಂಟು, ಈಗ 2-3 ಪದಗ ಸಿಕ್ಕಿತ್ ನಿಮಗೆ, ಗಡ ತೀರ್ದು ಅಥವಾ ಮೀನ್ದು, ಆ ತರದ ಪದಗ ಏನಾದ್ರು ಬದಲಾವಣೆ ಹುಟ್ಟು ಅಂತ ಹೇಳುವಂತದನ್ನ ಮೆನ್ಷನ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಆ ನಾಳಿನ ಕ್ಲಾಸ್ ಅಲ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ ಪದಗ ಏನು ಸಿಕ್ಕಿತ್ಲ, ಅದಕ್ಕೆ ಅರೆ ಭಾಷೆಗೆ ಏನ್ ಹೇಳುವೋ, ಅಥವಾ ನೀವು ಮಾಡಿದ ಒಂದು ಸೆಂಟೆನ್ಸ್ ಸರಿ ಉಂಟಾ, ಆಗ ನಿಮ್ಗೆ ನೆಕ್ಸ್ಟ್ ಹಾಕ ನಿಮ್ಗೆ ಈಸಿ ಅದೇ. ನಿಮ್ಗೆ ಹೆಂಗೆ ಹೇಳಿದ್ರೆ ಕನ್ನಡ ಒಂದು ಕಡೆ ಓದ್ತಾ ಇರ್ಕಾನೆ ಇನ್ನೊಂದ್ಸಲ ನಿಮ್ಗೆ ಅರೆ ಭಾಷೆ ಕೂಡ ಅದ್ರಲ್ಲಿ ಬರ್ತಾ ಹೋದೆ ಇಮಿಡಿಯೇಟ್ ಆಗಿ. ಆ ರೀತಿ ಒಂದು ಟ್ರೈ ಮಾಡಿ ನಾವು ನಾಳೆಗೆ. ಓಕೆ ಸರ್. ನಾಳೆ ಬರುವಾಗ ಹಲೋ ಎಸ್ ಸರ್, ಸಣ್ಣ ಕತೆ ನೀವು ಕಲ್ತ್ಕೊಂಡು ಬರ್ಬೇಕು. ಸಣ್ಣ ಸಣ್ಣ ಕತೆ ಬರುತ್ತಲ್ಲ ಮಕ್ಕಳ ಕತೆ. ಎಸ್ ಸರ್. ಅದು ಒಬ್ರು ರ್ಯಾಂಡಮ್ ಆಗಿ ಕೇಳ್ತಾರೆ, ಇವರು ಎಲ್ರಿಗೂ ಅವಕಾಶ ಇರೋಲ್ಲ. ಬಟ್ ರ್ಯಾಂಡಮ್ ಆಗಿ ಹೇಳುವಾಗ ನೀವು ರೆಡಿ ಇರ್ಬೇಕು ನಿಮ್ಮ ಕತೆ. ಓಕೆ ಸರ್, ಒಂದಿನ ಟೈಮ್ ಕೊಡಿ. 10 ಸೆಕೆಂಡ್ ನಲ್ಲಿ ಕಪ್ಪಾಗುತ್ತೆ ಅದು. ಅದು ನಾಳೆನೆ ಕೇಳಿದ್ರೆ ಒಂದಿನ ಟೈಮ್ ಕೊಡಿ ಸರ್. ಒಂದಿನ, ಇವತ್ತಿಂದ ನಾಳೆಗೆ ಒಂದಿನ ಆಗುತ್ತೆ. 10 ಸೆಂಟೆನ್ಸ್ ಇರುತ್ತೆ ಅದರಲ್ಲಿ. ಕಾಗೆ ಹೂಜಿಯಿಂದ ನೀರು ಕುಡಿಯುವಂತದ್ದನ್ನು ಮಾಡಿ 6 ವಾಕ್ಯದಲ್ಲಿ ಮುಗೀತದೆ ಆ ಕತೆ. ಅಂತದ್ದು ಮೊಲ ನರಿದ ಕತೆ ಇರುತ್ತೆ, ಆ ತರ ಸಣ್ಣ ಸಣ್ಣ ಕತೆ ಇರುತ್ತಲ್ಲ. ಒಂದು 3-4 ಜನ, ನಾಳೆ ಒಂದು 3-4 ಜನ ಮಾಡ್ರು ನೀವು ಕಷ್ಟ ಅದ. ಯಾವ್ದು ಅಲ್ಲ, ನೀವು ಸ್ವಲ್ಪ ಕಷ್ಟ, ನಾಳ್ದಿಗೆ ಮಾಡಿ ಬೇಕಾರೆ ನಾಳ್ದಿಗೆ ರೆಡಿ ಮಾಡಿ. 10 ಸೆಂಟೆನ್ಸ್ ಮಾಡ್ಲಿಕ್ಕೆ ಇದರಲ್ಲಿ ಕನ್ನಡದಲ್ಲಿ ಬರೀ ಆಮೇಲೆ ಸರಿಯಾಗುತ್ತೆ. ಅಲ್ಲ, ಎಲ್ಲವೂ ನಾಳೆಗೆ ರೆಡಿ ಇರಿ. ಇಲ್ಲ ಕೆಲವು ನಾಳೆ ಕೇಳ್ರಿ. ಅದು ಅಕ್ಬರ್ ಬೀರಬಲ್ನ ಕತೆ ನಂಗ. ಅದು ಅವ ಅರಮನೆ ಮುಂದೆ ಒಂದು ದೊಡ್ಡ ಮಡಿಕೆ ಇಸಿಕೊಂಡು ಎಲ್ಲವೂ ಹಾಲು ತಂದು ಹಾಕೋಕೂತ ಹೇಳ್ದಗಡ. ಒಬ್ಬ ಎಂತ ಮಾಡ್ತಾಗಡ, ನಾನ್ ನೀರ್ ತಕೊಂಡೋಗಿ ಹಾಕಿನಿ ಅಂತೇಳಿ ಯಾರಿಗ್ ಗೊತ್ತಾಕಿಲ್ಲ ಅಂತೇಳಿ ಕಡೆಗೆ ನೋಡ್ರಿ ಅದ್ರಲ್ಲಿ ಫುಲ್ ನೀರೇ ತುಂಬಿತ್ತು ಗಡ. ಹಂಗೆ ಅದು ನಾಳೆ ಯಾರು